ಬಸವಲಿಂಗಾಯ ನಮಃ. ಶ್ರೀ ಗುರು ಶರಣ ಬಸವೇಶ್ವರಾಯ ನಮಃ. ಶ್ರೀ ಗುರು ವಿಜಯ ಮಹಾಂತೇಶ್ವರಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗ ಕಾಲನನುಪಮಾಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಬಸವ ಸಂಗನ ಬಸವ, ಸಂಗನ ಬಸವ, ಸಂಗನ ಬಸವ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯಂ ಬುಧ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ, ನಿಮಗೆ ಶರಣು ಶರಣಾರ್ಥಿ. ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ, ಶರಣ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ. ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ.
ನಮಸ್ತೆ ಶರಣ ಬಸವೇಶ, ನಮಸ್ತೆ ಭಕ್ತ ರಕ್ಷಕ, ನಮಸ್ತೆ ಕರುಣಾಕರ, ನಮಸ್ತೆ ನಮಸ್ತೆ ನಮಃ. 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 ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ. ಶಂಭೋ ಶಿವ ಶರಣ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ. ಶಂಭೋ ಶಿವ ಶರಣ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ಮಹಾಮಹಿಮ ಕರುಣಾ. ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ, ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ. ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ, ಶರಣ ಬಸವ ನಾಮ ಭಕ್ತರ ನಿತ್ಯದ ಜಪನೇಮ. ಭಕ್ತಿಯ ಬೆಳಕು ಬೆಳಗಿದ ಮಹಿಮ ದಾಸೋಹದ ಸೋಮ, ಭಕ್ತಿಯ ಬೆಳಕು ಬೆಳಗಿದ ಮಹಿಮ ದಾಸೋಹದ ಸೋಮ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ಶರಣ ಮಹಾಮಹಿಮ ಕರುಣಾ. ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ, ಕಲಬುರಗಿಯ ತಾಣ ಶರಣನ ನಿತ್ಯದ ಕಲ್ಯಾಣ. ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ, ಕಲಬುರಗಿಯ ತಾಣ ಶರಣನ ಪುಣ್ಯದ ಕಲ್ಯಾಣ. ಗುರುವಿನ ನಿಷ್ಠೆಯ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ, ನಿಷ್ಠೆ ಶರಣನ ಪ್ರಾಣ ಲಿಂಗವೇ ಪರಿಪೂರ್ಣ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ, ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ. ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ, ವಿವರಿಸುವ
ಶರಣನ ನಿಜ ಹರತೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣನ ಜಗಕ್ಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣನ ನಿಜ ಹರತೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಶರಣನ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಕ್ಷೇಮಕ್ಕೆ ಶರಣರೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಶರಣರೆ ಬಾಳಿಗೆ ಶಿವದೀಕ್ಷೆ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ವಿಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ. ಶಂಭೋ ಶಿವ ಶರಣ ಓ ಶಿವ ಶರಣ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ಲಿಂಗಲೀಲೆಗೈದು ಭಕ್ತರ ದೈವವೇ ತಾನಾದ ನಂಬಿ ಭಜಿಸುವ ಭಕ್ತರಿಗೆಲ್ಲ ಮಹಂತ ಪೂಜ್ಯನಾದ ವಿಭಜಿಸುವ ಭಕ್ತರಿಗೆಲ್ಲ ಭಕ್ತಪೂಜ್ಯನಾದ. ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ಕಲಬುರಗಿಯ ಶರಣ ಮಹಾಮಹಿಮ ಕರುಣಾ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ನಂಬಿ ಭಜಿಸುವ ಭಕ್ತರನ್ನೆಲ್ಲ ಕಾಯುವ ಸಂಪೂರ್ಣ ಶಂಭೋ ಶಿವ ಶರಣ ಶಿವ ಶಂಭೋ ಶಿವ ಶರಣ 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 ಶರಣ ಬಸವೇಶ್ವರ ಮಹಾರಾಜ್ ಕಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನ ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಕಲಬುರಗಿಯನ್ನ ಕೈಲಾಸವನ್ನಾಗಿ ಮಾಡಿ ಮಹಾದಾಸೋಹದ ಪರಂಪರೆಯನ್ನ ವಿಶ್ವದ ತುಂಬ ಬೆಳಗಿರುವ ಮಹಾಮಹಿಮ ಲಿಂಗಲೀಲಾಮೂರ್ತಿ ಪರಮ ಪೂಜ್ಯ ಶರಣ ಬಸವೇಶ್ವರರ
ಪರಮ ಪವಿತ್ರವಾಗಿರುವಂಥ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶರಣರನ್ನ ಕಲಬುರಗಿಗೆ ಕರೆತಂದು ಮಹಾದಾಸೋಹದ ಸಂಸ್ಥಾನದ ಪರಂಪರೆ ಬೆಳಕಾಗಲಿಕ್ಕೆ ಕಾರಣೀಕರ್ತರಾಗಿರುವಂಥ ಪರಮ ಪೂಜ್ಯ ಮೂಲ ದೊಡ್ಡಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾದಾಸೋಹ ಸಂಸ್ಥಾನದ ಎಲ್ಲ ಪೀಠಾಧಿಪತಿಗಳನ್ನು ಭಕ್ತಿಯಿಂದ ನೆನೆದು ಅಖಿಲ ಭಾರತ ಶಿವಾನುಭವ ಮಂಟಪದ ರೂಹಾರಿಗಳಾಗಿ ವಿದ್ಯಾ ಭಾಂಡಾರಿಗಳಾಗಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣೀಕರ್ತರಾಗಿರುವಂಥ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ವಯೋವೃದ್ಧರಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅವರ ಕೈ ಹಿಡಿದು ಬಾಳ ಸಂಗಾತಿಯಾಗಿ ಮಹಾದಾಸೋಹದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೊರಟಿರುವಂಥ ಮಹಾಮನೆಯ ಮಹಾಮಾತೆ ಪೂಜ್ಯ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು ಈ ಮಹಾ ಸಂಸ್ಥಾನವನ್ನು ಮುನ್ನಡೆಸುವಲ್ಲಿ ಸಮರ್ಥರಾಗಿ ನಿಂತಿರುವ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಕಾಯ ವಾಚ ಮನಸ್ಸ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂಥ ಶ್ರೀ ಸಂಸ್ಥೆಯ ಎಲ್ಲ ಸೇವಾಕರ್ತರುಗಳೇ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನು ನೀಡುತ್ತಿರುವಂಥ ನಾಡಿನ ಹೆಸರಾಂತ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮ ತಬಲಾ ಸಾಥನ್ನು ನೀಡುತ್ತಿರುವ ಬಸವರಾಜ ಹೊನ್ನಿಗನೂರವರೇ, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಶರಣ ಬಸವೇಶ್ವರರ ಲೀಲಾಮೃತವನ್ನ ಶ್ರವಣ ಮಾಡುವುದರ ಮೂಲಕ ಸದ್ಗತಿಯನ್ನು ಹೊಂದಬೇಕು ಅನ್ನುವಂಥ ಸದುದ್ದೇಶಕ್ಕಾಗಿ ಈ ಪವಿತ್ರವಾಗಿರುವಂಥ ಪುಣ್ಯ ಪರಿಸರದಲ್ಲಿ ಸಮ್ಮಿಲಿತರಾಗಿರುವಂಥ ಕಲಬುರಗಿ ಮಹಾನಗರಿಯ ಬೇರೆ ಬೇರೆ ಪಟ್ಟಣ ಗ್ರಾಮ ಹಳ್ಳಿಗಳಿಂದ ಆಗಮಿಸಿರುವಂಥ ಎಲ್ಲ ಆತ್ಮೀಯ ಗುರು ಹಿರಿಯರೇ, ಶರಣ ಸದ್ಭಕ್ತ ಬಳಗವೇ, ನನ್ನ ಶ್ರದ್ಧೆಯ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮಾಧ್ಯಮದ ಬಂಧುಗಳೇ, ಅಂತರ್ಜಾಲದ ಮೂಲಕ ಶರಣನ ಸಚ್ಚರಿತ್ರೆಯನ್ನು ಶ್ರವಣ ಮಾಡುತ್ತಿರುವ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಒಂದ್ಸಲ ಜೋರಾಗಿ ಅನ್ರಿ ಎಲ್ಲರೂ, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಅತ್ಯಂತ ಶ್ರಾವಣ ಮಾಸದ ಪರಮ ಪವಿತ್ರವಾಗಿರುವಂಥ
ಮೊದಲ ಸೋಮವಾರ ಶರಣರು ಜಗತ್ತಿಗೆ ಅವತರಿಸಿದ ದಿನ. ಹಾಗಾಗಿ ಕಲಬುರಗಿ ಭಾಗದಲ್ಲಿ, ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಕೂಡ ಸೋಮವಾರವನ್ನ ಒಂದಿಷ್ಟು ವಿಶಿಷ್ಟತೆಯಿಂದ ಗೌರವಿಸ್ತೇವೆ. ಈ ಸೋಮವಾರವನ್ನ ಎಂಥ ಸಂಭ್ರಮ, ಎಂಥ ಸಡಗರ! ಬೆಳಗಿನ ನಸುಕಿನ 3 ಗಂಟೆಯಿಂದ ಭಕ್ತಾದಿಗಳು ಶರಣನ ದರ್ಶನಕ್ಕೆ ಬರ್ತಾನೇ ಇದ್ದಾರೆ. ಸುಪ್ರಭಾತ ಸಮಯದ ಶರಣನ ಅರ್ಚನೆ ಪೂಜನೆ ಸಾಗಿರುವಾಗ ಬೆಳಗಿನಿಂದ ಸಾಗಿ ಬಂದಿರುವಂತಹ ಭಕ್ತ ಬಳಗ ಒಂದಿಷ್ಟೂ ಬಿಡುವಿಲ್ಲದೆ ಇಲ್ಲಿಯವರೆಗೂ ಕೂಡ ಅದೇ ರೀತಿಯ ಉತ್ಸಾಹ, ಅದೇ ರೀತಿಯ ಸಂಭ್ರಮ, ಅದೇ ರೀತಿಯ ಭಕ್ತಿಭಾವ, ಅದೇ ರೀತಿಯ ನಂಬಿಕೆಯಲ್ಲಿ ತಮ್ಮ ತಮ್ಮ ಭಾವ ಭಕ್ತಿಯನ್ನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಶರಣರಿಗೆ ಸದು ವಿನಯದಿಂದ ತಮ್ಮ ಭಕ್ತಿಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ನಾನು ಬೆಳಗಿನಿಂದ ನೋಡ್ತಾ ಇದ್ದೇನೆ, ಎಂಥ ಸಂಭ್ರಮ ಇದು, ಎಂಥ ಭಾವನಾತ್ಮಕವಾಗಿರುವಂಥ ಸಂಬಂಧ ಇದು. ನಂಬಿ ಬರುವವರಿಗೆ ಆನಂದ ಸಿಗುವಂಥ ಅಪರೂಪದ ಕ್ಷಣ ಇದು. ಇವತ್ತು ಶರಣನ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತಾದಿಗಳೆಲ್ಲ ತಾವು ಸೇರಿಕೊಂಡು ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಬಂದು ಬೆಳ್ಳಿ ಪಲ್ಲಕ್ಕಿಗೆ ಚಾಲನೆಯನ್ನ ಕೊಟ್ಟು ಶುಭವನ್ನ ಕೋರಿ ಅವರು ಒಳಗಡೆ ದಯಮಾಡಿಸಿದರೆ ನಮ್ಮ ಭಕ್ತರೆಲ್ಲ ಸೇರಿಕೊಂಡು ಈ ಪುಣ್ಯ ಪ್ರಾಂಗಣದಲ್ಲಿ ಪಾದಗಟ್ಟೆಯವರೆಗೆ ಪಲ್ಲಕ್ಕಿ ಉತ್ಸವವನ್ನ ತೆಗೆದುಕೊಂಡು ಹೋಗುವುದರ ಮೂಲಕ ಜೈ ಜೈಕಾರವನ್ನ ಮಾಡ್ತಾ ಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಪುನಃ ಪಲ್ಲಕ್ಕಿಯ ಜೊತೆಯಲ್ಲಿ ಸಾಗಿ ಬಂದು ಶರಣನ ಐಕ್ಯವಾಗಿರುವಂತ ಈ ಅಪರೂಪದ ಕ್ಷೇತ್ರದ ಸುತ್ತ 5 ಬಾರಿ ಪಲ್ಲಕ್ಕಿಯನ್ನು ಹೊತ್ತು ಅತ್ಯಂತ ಭಕ್ತಿಭಾವದಿಂದ ಪ್ರದಕ್ಷಿಣೆಯನ್ನ ಮಾಡುವುದರ ಮೂಲಕ ಪಲ್ಲಕ್ಕಿ ಮಹೋತ್ಸವವನ್ನ ನೆರವೇರಿಸಿ ಇವತ್ತು ಭಕ್ತಾದಿಗಳು ತಮ್ಮ ತಮ್ಮ ಬಯಕೆಗಳನ್ನ, ಇಚ್ಛೆಗಳನ್ನ, ಸಂಕಲ್ಪಗಳನ್ನ ಶರಣನ ಮೂಲಕ ಈಡೇರಿಸಿಕೊಳ್ಳುತ್ತಾರೆ. ಅಂದರೆ ಶರಣರು ಅಂದೂ ಇದ್ದರು, ಇಂದೂ ಇದ್ದಾರೆ. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಈ ಜಗತ್ತನ್ನ ಬೆಳಗುತ್ತಾ ಇರ್ತಾರೋ ಅಲ್ಲಿಯವರೆಗೆ ಕಲಬುರಗಿ ಶರಣ ಬಸವೇಶ್ವರರ ಮಹಾಶಕ್ತಿ ಈ ನಾಡನ್ನ, ಕರುನಾಡನ್ನ, ನಂಬಿದ ಜನರನ್ನ ಅದು ಕಾಪಾಡುತ್ತದೆ. ನಂಬಿಕೆ ಅನ್ನೋದು ಸುಮ್ಮನೆ ಬರೋದಿಲ್ಲ. ಅದು ಮನುಷ್ಯರಾದ ನಾವೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಭಕ್ತಿ ಅಂದ್ರೆ, ಧರ್ಮ ಅಂದ್ರೆ, ದೇವರು ಅಂದ್ರೆ ಇದೆಲ್ಲದಕ್ಕೆ ಮೂಲ ನಂಬಿಕೆ. ನಂಬಿಕೆಯನ್ನೇ ಧರ್ಮ ಅಂತ ಕರೀತಾರೆ, ನಂಬಿಕೆಯನ್ನೇ ದೇವರು ಅಂತ ಕರೀತಾರೆ, ನಂಬಿಕೆಯನ್ನೇ ಬದುಕಿನ ಭಕ್ತಿ ಅಂತ ಕರೀತಾರೆ. ನಂಬಿಕೆ ಅನ್ನೋದು ಜೀವನದಲ್ಲಿ ಹೋಯಿತು ಅಂದ್ರೆ
ಯಾವ ಆನಂದವನ್ನು ಕೂಡ ಮನುಷ್ಯ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತು ನಿಂತಿರೋದೇ ನಂಬಿಕೆಯ ಮೇಲೆ. ಈ ಮಾತು ಚೆನ್ನಾಗಿ ಅರ್ಥ ಆಗಬೇಕು ತಮಗೆಲ್ಲ. ಈ ಜಗತ್ತು ನಿಂತಿರೋದು ನಂಬಿಕೆಯ ಮೇಲೆ. ಈ ಭೂಮಿ ನಮ್ಮನ್ನು ಹೊತ್ತುಕೊಂಡಿದೆ ಅನ್ನುವಂಥ ಗ್ಯಾರಂಟಿ ನಮಗಿರೋದ್ರಿಂದ ಇದರ ಮೇಲೆ ನಾವು ಧೈರ್ಯವಾಗಿ ನಡೆದಾಡ್ತೇವೆ. ಇದು ನಂಬಿಕೆ. ಇದರ ಮೇಲೆ ಮನೆ ಕಟ್ತೇವೆ, ಮಠ ಕಟ್ತೇವೆ, ಗುಡಿಗುಂಡಾರಗಳನ್ನು ಕಟ್ತೇವೆ, ಕ್ಷೇತ್ರಗಳನ್ನು ನಿರ್ಮಾಣ ಮಾಡ್ತೇವೆ. ಈ ನೆಲವನ್ನು ನಂಬಿ ಒಬ್ಬ ರೈತನೂ ಕೂಡ ತನ್ನ ಬದುಕನ್ನ ಕಟ್ಟಿಕೊಳ್ಳುತ್ತಾನೆ. ನಂಬಿಕೆಯ ಮೇಲೆ ಈ ಜಗತ್ತು. ನೋಡಿ, ನಾವು ಪ್ರತಿ ಹೆಜ್ಜೆಗಳನ್ನು ಇಡುವಾಗ ಅದು ನಮ್ಮನ್ನು ಹೊತ್ತು ಮುನ್ನಡೆಸ್ತದೆ ಅನ್ನುವಂಥ ವಿಶ್ವಾಸದಿಂದಾಗಿ ನಾವು ಹೆಜ್ಜೆ ಇಡುತ್ತೇವೆ, ಓಡಾಡ್ತೇವೆ. ಒಂದು ವೇಳೆ ನಡೆಯುವಾಗ ಮನುಷ್ಯನ ಮನಸ್ಸಿನೊಳಗ ಅನುಮಾನ ಅನ್ನೋದು ಮೂಡಿತು ಅಂದ್ರೆ ಯಾವ ಮನುಷ್ಯನೂ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ. ಅನುಮಾನ ಅನ್ನೋದು ಬರಬಾರದು ಜೀವನದೊಳಗೆ. ಅನುಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ನೀವೆಲ್ಲ ಗೃಹಸ್ಥರು, ಸಂಸಾರಸ್ಥರು, ಕೌಟುಂಬಿಕ ಜೀವನ ಮಾಡುವಂಥವರು, ನಿಮ್ಮ ಮುಂದೆ ಒಂದು ಬಿಚ್ಚು ಮನಸ್ಸಿನ ಮಾತನ್ನ ಹೇಳ್ತೇನೆ. ಕುಟುಂಬ, ಸಂಸಾರ, ಮನೆತನ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ, ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳಲ್ಲ, ಸಂಪಾದನೆ ಮಾಡಿರುವಂತ ಸಂಪತ್ತಲ್ಲ, ಬ್ಯಾಂಕಿನೊಳಗಿಡುವಂತ ಬ್ಯಾಲೆನ್ಸ್ ಅಲ್ಲ. ಸಂಸಾರ, ಮನೆತನ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ಸಮಾಜ, ಇದೆಲ್ಲ ನಿಂತಿರುವುದು ನಂಬಿಕೆಯ ಮೇಲೆ. ನಂಬಿಕೆಯ ಮೇಲೆ. ಗಂಡ ಹೆಂಡತಿಯನ್ನು ನಂಬಬೇಕು, ಹೆಂಡತಿ ಗಂಡನನ್ನು ನಂಬಬೇಕು. ಎಲ್ಲಿ ಗಂಡ ಹೆಂಡಿರಲ್ಲಿ ನಂಬಿಕೆ ಇರ್ತದೋ ಅಲ್ಲಿ ತನ್ನ ಸಂಸಾರ ಬಹಳ ಚಂದ ಇರ್ತದ. ಇಬ್ಬರ ಮಧ್ಯದೊಳಗ ನಂಬಿಕೆ ಅನ್ನೋದು ಹೋಯಿತು ಅಂದ್ರ ಅದು ದೊಡ್ಡ ಅರಮನೆಯಾಗಿದ್ರು ಕೂಡ ಒಂದು ದಿನ ಅದು ದುಃಖದ ಮನೆಯಾಗ್ತದೆ, ದುಃಖದ ಮನೆಯಾಗ್ತದೆ. ಅದಕ್ಕಾಗಿ ಸಂಸ್ಕೃತದಲ್ಲಿ ಬಲ್ಲವರು ಒಂದು ಒಳ್ಳೆಯ ಮಾತನ್ನ ಹೇಳ್ಯಾರ. ವಿಶ್ವಾಸಂ ಫಲದಾಯಕಂ. ಎಲ್ಲಿ ವಿಶ್ವಾಸ ಇದೆ ಆ ವಿಶ್ವಾಸ ನಿನಗೆ ಫಲವನ್ನು ಕೊಡುತ್ತದೆ. ಅದಕ್ಕಾಗಿ ಕನ್ನಡ ನಾಡಿನ ಸಾಹಿತಿಗಳಲ್ಲಿ ಓರ್ವರಾಗಿರುವಂಥ ಧಾರವಾಡದ ಅಜ್ಜ, ಅವರನ್ನ ದರಾ ಬೇಂದ್ರೆ ಅಂತ ಕರೀತಾರೆ. ಬೇಂದ್ರೆಯವರು ಒಂದು ಚಲೋ ಮಾತನ್ನು ಹೇಳ್ಯಾರ. ನಂಬಿಗೆಲೆ ತುಂಬ್ಯದ ನಂಬಾಳು. ಅವ್ರಿಟ್ಟು ಚಂದ ಹೇಳ್ತಾರೆ, ನಂಬಿಗೆಲೆ ತುಂಬ್ಯದ ನಂಬಾಳು, ನಂಬಿಗೆಲೆ ಬಿತ್ತಬೇಕು ನಮ್ಮ ಕಾಳು, ನಂಬಿಗೆಲೆ ಬಿತ್ತಬೇಕು ನಮ್ಮ ಕಾಳು, ನಂಬಿಗೆಲೆ ಬಾಳ್ಬೇಕು ನಂಬಾಳು. ನಂಬಿಕೆಗೆ ಶಕ್ತಿ ಕೊಡ್ತಾನೆ ಬಸವಣ್ಣ, ನಂಬಿಕೆಯೊಳಗ ತುಂಬ್ಯದ ಅವನ ಕಸುವಣ್ಣ. ಕಸುವಣ್ಣ ಶಕ್ತಿ ಎಲ್ಲಿ ತುಂಬ್ಯದ ಅಂದ್ರ ನಂಬಿಕೆಯೊಳಗ ತುಂಬ್ಯದ. ಬೇಂದ್ರೆಯವರು ಹೇಳ್ತಾರೆ ಈ ಮಾತನ್ನ. ನಂಬಿಕೆಯೊಳಗ ಫಲ ಅದ, ನಂಬಿಕೆಯಲ್ಲೇ ನಮ್ಮ ಬಾಳ ನಡೀತದ. ನಂಬುವುದೇ ಭಕ್ತಿ, ನಂಬುವುದೇ ಧರ್ಮ, ನಂಬುವುದೇ ದೇವರು. ಈ ಜಗತ್ತಿನೊಳಗೆ ಯಾರ್ಯಾರು ನಂಬ್ಯಾರ, ನಂಬಿದವರೆಲ್ಲ ಪಡ್ಕೊಂಡ. ಆ ನಂಬಿಕೆಯನ್ನೇ ನಾವು ಭಕ್ತಿ ಅಂತ ಕರೀತೇವೆ, ಆ ನಂಬಿಕೆಯನ್ನೇ ನಾವು ಶ್ರದ್ಧೆ ಅಂತ ಕರೀತೇವೆ.
ಆ ನಂಬಿಕೆಯನ್ನೇ ನಾವು ವಿಶ್ವಾಸ ಅಂತ ಕರಿತೇವೆ ಅನ್ನುವಂಥ ಮಾತನ್ನ ನಾವಾದರೂ ಕೂಡ ಹೇಳಿಕೊಂಡು ಶರಣನ ಲೀಲಾಮೃತ ಪುರಾಣ ಪ್ರವಚನದತ್ತ ನಾವೆಲ್ಲ ಸಾಗೋಣ. ನಾನು ಸೋಮವಾರದ ಭಕ್ತಿ ಭಾವದ ಜನರ ಭಕ್ತಿ ವಿಶ್ವಾಸದ ಪ್ರಸಂಗದ ಪಲ್ಲಕ್ಕಿ ಮಹೋತ್ಸವವನ್ನ ಕಣ್ತುಂಬ ನೋಡಿ ಆನಂದದಿಂದ ನಂಬಿಗೆ ಅದು ಫಲವನ್ನು ಕೊಡ್ತದೆ ಅನ್ನುವಂಥ ಮಾತುಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೆ. ನಿಜವಾಗಲೂ ಶರಣನ ಮಹೋತ್ಸವ ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ಉತ್ಸವ ಮಹೋತ್ಸವ ಶರಣ ಬಸವೇಶನ ಪಲ್ಲಕ್ಕಿ ಮಹೋತ್ಸವ. ಉತ್ಸವ ಮಹೋತ್ಸವ ಉತ್ಸವ ಮಹೋತ್ಸವ ಶರಣ ಬಸವನ ಪಲ್ಲಕ್ಕಿ ಮಹೋತ್ಸವ. ಭಕ್ತಿಯ ಉತ್ಸವ ಶರಣನ ಉತ್ಸವ. ಭಕ್ತಿಯ ಉತ್ಸವ ಶರಣನ ಉತ್ಸವ. ಬೆಳ್ಳಿಯ ಪಲ್ಲಕ್ಕಿಯ ಮಹೋತ್ಸವ ಬೆಳ್ಳಿಯ ಪಲ್ಲಕ್ಕಿಯ ಮಹೋತ್ಸವ ಶರಣನ ಸಂಭ್ರಮದ ಉತ್ಸವ. ಉತ್ಸವ 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 ಶರಣ ಬಸವನ ಶರಣ ಬಸವನ ತತ್ವದ ಉತ್ಸವ ಭಕ್ತಿಯ ಉತ್ಸವ. ತತ್ವದ ಉತ್ಸವ ಭಕ್ತಿಯ ಉತ್ಸವ. ದಾಸೋಹ ಪರಂಪರೆಯ ಮಹೋತ್ಸವ. ಮಹೋತ್ಸವ ಉತ್ಸವ ಉತ್ಸವ ನಂಬಿಗೆಯ ಉತ್ಸವ ಭಕ್ತಿಯ ಉತ್ಸವ. ನಂಬಿಗೆಯ ಉತ್ಸವ ನಂಬಿಗೆಯ ಉತ್ಸವ ಭಕ್ತಿಯ ಉತ್ಸವ. ಶರಣ ಬಸವರ ಶರಣ ಬಸವರ ಶರಣ ಬಸವರ ಪಲ್ಲಕ್ಕಿ ಮಹೋತ್ಸವ.
ಮಹೋತ್ಸವ. ಶರಣಬಸವೇಶ್ವರ ಮಹಾರಾಜ ಕೀ, ಶರಣಬಸವೇಶ್ವರ ಮಹಾರಾಜ ಕೀ. ಮಹಾಶರಣನ ಲೀಲಾಮೃತ ಪುರಾಣ ಪ್ರವಚನವನ್ನ ನಾವೆಲ್ಲರೂ ನಂಬಿಕೆ ವಿಶ್ವಾಸದೊಂದಿಗೆ ನಿತ್ಯವೂ ಕೂಡ ಕೇಳ್ತಾ ಇದ್ದೇವೆ. ನಾರದನ ಪ್ರಾರ್ಥನೆಯಂತೆ ಶಿವ ನಂದೀಶ್ವರನಿಗೆ ಭೂಲೋಕದಲ್ಲಿ ಅವತರಿಸಿ ಅರಳಗುಂಡಿಗೆಯ ಕಂದನಾಗಿ 12ನೇ ಶತಮಾನದಲ್ಲಿ ಮರ್ತ್ಯಲೋಕದ ಮಹಾಮನೆಯನ್ನ ಉದ್ಧರಿಸಿದಂತೆ ಕಲ್ಯಾಣದ ಬಸವಣ್ಣನವರ, ಬಾಗೇವಾಡಿಯ ಬಸವಣ್ಣನವರ ಪ್ರತಿರೂಪವೇ ಆಗಿ, ಅಪ್ಪ ನಂದೀಶ್ವರ, ನೀನು ಮತ್ತೊಮ್ಮೆ ಮರ್ತ್ಯಲೋಕದಲ್ಲಿ ಅವತಾರವನ್ನ ಎತ್ತಿ ಧರ್ಮವನ್ನು ಉದ್ಧರಿಸಿ ಕಾಯಕ ದಾಸೋಹಗಳ ಪ್ರಜ್ಞೆಯನ್ನ ಜನಮಾನಸದಲ್ಲಿ ಬಿತ್ತಿ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನ ಭಕ್ತ ಕುಲಕೋಟಿಗೆ ತಿಳಿಸುವುದರ ಮೂಲಕ ನಿನ್ನ ಸೇವಾ ಕೈಂಕರ್ಯ ನಾಡಿನಲ್ಲಿ ಸಾಗಬೇಕು. ನೀನು ಭೂಲೋಕಕ್ಕೆ ಹೊರಡು ಅನ್ನುವಂಥ ಅಪ್ಪಣೆಯ ಮಾತನ್ನ ಶಿವ ನಂದೀಶ್ವರನಿಗೆ ಹೇಳಿದ. ನಂದೀಶ್ವರ ಜಗದೊಡೆಯನಾಗಿರುವಂತಹ ಶಿವನ ಅಪ್ಪಣೆಯನ್ನ ಪಡೆದು, ಅಪ್ಪ ನಿನ್ನ ಅಪ್ಪಣೆಯಂತೆ ನಾನು ಭೂಲೋಕಕ್ಕೆ ಹೋಗ್ತೇನೆ, ಯಾವ ದೇಶದ ಯಾವ ನಾಡಿನ ಯಾವ ಪುರದಲ್ಲಿ ನನ್ನ ಅವತಾರ ಆಗಬೇಕು, ಯಾರ ಪುಣ್ಯ ಗರ್ಭದಲ್ಲಿ ನನ್ನ ಉದಯವಾಗಬೇಕು, ನನ್ನ ಕರ್ತವ್ಯಗಳು ಏನು ಅನ್ನುವುದನ್ನ ನಂದೀಶ್ವರ ಕೇಳಿದಾಗ ಶಿವ ಆ ಎಲ್ಲ ವಿಚಾರಗಳಿಗೆ ಅರಿವಿನ ಬೆಳಕಿನ ಮಾರ್ಗದರ್ಶನವನ್ನ ಮಾಡಿ ಅಪ್ಪಣೆಯನ್ನಿತ್ತ. ಆ ಅಪ್ಪಣೆಯನ್ನ ಶಿರಸಾ ವಹಿಸಿ ನಂದೀಶ್ವರ ಕೈಲಾಸದಿಂದ ಹೊರಟ ಅನ್ನುವಂಥ ವಿಷಯವನ್ನ ನಿನ್ನೆ ದಿನದ ಪುರಾಣ ಪ್ರವಚನದಲ್ಲಿ ನಾವು ಕೇಳಿದ್ದೇವೆ. ಇಂದು ಮುಂದುವರಿತಾ ಪುರಾಣದ ಕರ್ತೃಗಳಾಗಿರುವಂಥ ಈ ಚರಿತ್ರೆಯನ್ನ ರಚನೆ ಮಾಡಿರುವಂಥ ಗುರುಲಿಂಗ ಕವಿಗಳು ಶರಣರ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನ ಯಾವ ನುಡಿಗಳ ಮೂಲಕ ನಮಗೆ ತಿಳಿಸ್ತಾರೆ ಅನ್ನುವುದನ್ನು ಪುರಾಣದ ನುಡಿಗಳನ್ನು ಓದುವುದರ ಮೂಲಕ ನಾವೆಲ್ಲ ಭಕ್ತಿಯಿಂದ ಶರಣ ಬಸವೇಶ್ವರರ ಮುಂದಿನ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನ ಭಕ್ತಿಯಿಂದ ಶ್ರವಣ ಮಾಡೋಣ. ಶಿವಸಾಂಬೆ ನಮಃ ಪಾರ್ವತೀಶ್ವರ ಮಹಾದೇವ ಜನಪದಮೂರ್ತೆ ಶರಣಪದ ಸಾಲೋಕ್ಯತ್ವಜನದಿ ಹಿಮಕರನಾಥ ಜನಿಸಿ ಶೇಷಮಕಳೈತ ಕ್ಷರಾಭ್ಯಾಸರೋ ಪದುಳದೊಡೆದ್ದನು
ನಡುವೆ ಸಾರ ಜಂಬೂದ್ವೀಪ ಮರೆಯುವುದರೊಳಗೆ ಬೆತ್ತಸವ ಕರ್ನಾಟ ದೇಶ ಮದನಾಯ ಭಕ್ತಿಯ ಮೀರು ಸೋಮಿಸುತ್ತ ನೀರು ಸುಕೃತದ ಸಗರನಾಡು 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 ಎತ್ತ ನೋಡಿದಳತ್ತ ಕಳವ ಕ್ಷೇತ್ರಗಳಿಂದ ಎತ್ತ ನೋಡಿದಳತ್ತ ಲಗ್ನ ಚಕ್ರಗಳಿಂದೇ ಎತ್ತ ನೋಡಿದಳತ್ತ ರನ್ನ ಗೋತ್ರಗಳಿಂದೇ ಎತ್ತನು ಹರಿಯುವ ಅತ್ಯಧಿಕ ಕೃಷ್ಣೇ ಭೀಮ ಎಂಬ ಚಿತ್ತಶೋಷಿಪತಳು ಪಳಗುಳಿಗಳಿಗೆ ಮುತ್ತು ಮಾಡಿಕರನ್ನ ಮಣಿಕಲಿಗಳಿಂದ ಪ್ರಭೆತ್ತು ಜನಕಲಂ ಬರೆದು ಜನಕಲಂ ಬರೆದು ಜನಕಲಂ ಶಿವಸಂದೇನ ಪಾರ್ವತೀಶ್ವರ ಮಹಾದೇವ ಶರಣಸುರೇಶ್ವರ ಪುರಾಣದ ಕರ್ತೃಗಳಾಗಿರುವಂತಹ ಗುರುಲಿಂಗ ಕವಿಗಳು ಶರಣರ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನ ಕೈಲಾಸದಿಂದ ಆರಂಭಗೊಳಿಸಿದರು. ನಂದೀಶ್ವರ ಶಿವನ ಅಪ್ಪಣೆಯನ್ನು ಹೊತ್ತು ಮರ್ತ್ಯಲೋಕದಲ್ಲಿ ಅವತಾರವನ್ನು ತಾಳ್ತಾನೆ. ಬಹಳ ಸುಂದರವಾಗಿರುವಂಥ ಕಥಾನಕ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಈ ಭೂಮಿ, ಈ ಮರ್ತ್ಯಲೋಕ ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ನಿನ್ನೆ ನಾನೊಂದು ಮಾತನ್ನು ಹೇಳಿದ್ದೆ, ಪುಣ್ಯದಾಲಯ ಪೃಥ್ವಿ. ಇದು ಪುಣ್ಯದ ಆಲಯ. ಇದು ಈ ಪೃಥ್ವಿ, ಜಗತ್ತು, ಈ ಭೂಮಿ, ಈ ಮರ್ತ್ಯ, ಇದು ನಿಜವಾಗಲೂ ಪುಣ್ಯದ ಆಲಯ. ಇಲ್ಲಿ ಪುಣ್ಯ ಪ್ರಾಪ್ತಿಗಾಗಿನೇ ಜನ್ಮದ ಅವತಾರ ಆಗುತ್ತದೆ. ಅದೇ ಮಾತನ್ನ ಸಂಸ್ಕೃತದಲ್ಲಿ ಬಲ್ಲವರು ಬಹಳ ಚಂದ ಹೇಳಿದ್ರು. ಬಹುರತ್ನ ವಸುಂಧರ. ಈ ವಸುಂಧರೆ ಅಂದ್ರೆ ಭೂಮಿ, ಈ ಮರ್ತ್ಯಲೋಕ, ಈ ಜಗತ್ತು, ಈ ಪ್ರಪಂಚ. ಈ ಭೂಮಿಯಲ್ಲಿ ಅನಂತ ರತ್ನಗಳು. ಯಾವ ರತ್ನಗಳು? ಬಹುರತ್ನ ವಸುಂಧರ. ಬಹು ರತ್ನಗಳನ್ನು ನೀಡಿರುವಂತ ವಸುಂಧರೆ ಈ ಭೂತಾಯಿ, ಈ ಭುವಿ, ಈ ಜಗತ್ತು. ಕೇವಲ ದುಡ್ಡಿನ ಮೌಲ್ಯದಿಂದ ಅಳೆಯುವಂತ ರತ್ನಗಳಲ್ಲ, ಅದಕ್ಕೂ ಮೀರಿ ನಿಂತು ತಮ್ಮ ಬದುಕನ್ನೇ ಮೌಲ್ಯವಾಗಿ ಬಾಳಿ ಬದುಕಿ ಮೌಲ್ಯವಾದ ಜಗತ್ತನ್ನ ನಿರ್ಮಾಣ ಮಾಡಿರುವಂತ ಅನೇಕ ಮಹಾತ್ಮರಿಗೆ ಜನ್ಮ ನೀಡಿರುವಂತ ವಸುಂಧರೆ ಈ ಮರ್ತ್ಯಲೋಕ. ಅದಕ್ಕಾಗಿ ಈ ಪ್ರಪಂಚ ಅನ್ನೋದು ಒಂದು ದೇವರ ಮನೆ. ಇದು ಈ ಪ್ರಪಂಚ ಅನ್ನೋದು ಒಂದು ದೇವರ ಮನೆ. ಈ ದೇವರ ಮನೆಯೊಳಗ ಅಪರೂಪದ ಮಹಾಮನೆ ಅಂದ್ರ
ಅದು ಭಾರತ ದೇಶ. ಭಾರತ ದೇಶ. ಈ ಭೂಮಿಯ ಮೇಲೆ ಎಷ್ಟೋ ರಾಷ್ಟ್ರಗಳು, ಆ ಎಲ್ಲ ರಾಷ್ಟ್ರಗಳ ಮಧ್ಯದೊಳಗ ಅತ್ಯಂತ ಪೂಜ್ಯತೆಯಿಂದ ಗೌರವಿಸಲ್ಪಡುವಂತ ರಾಷ್ಟ್ರ ಅದು ಯಾವುದಾದರೂ ಇದ್ರ ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ. ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಇದಕ್ಕೆ ಭಾರತ ಅಂತ ಹೆಸರಿಟ್ಟಾರ. ಏನು ಭಾರತ ಎಂದರೆ? ಬಹಳ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಆದರೂ ಭಾರತೀಯರು ನಾವೆಲ್ಲ. ಭಾರತ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜಿನಲ್ಲಿ ಓದುವಂತ ವಿದ್ಯಾರ್ಥಿಗಳು ಸಹಿತ, ನಾನು ಒಂದೊಮ್ಮೆ ಡಿಗ್ರಿ ಕಾಲೇಜಿನ ಉಪನ್ಯಾಸಕ್ಕೆ ಹೋದಾಗ ಈ ಪ್ರಶ್ನೆಯನ್ನಿಟ್ಟಿದ್ದೆ, ಭಾರತ ಎಂದರೆ ಏನು? ನೀವೆಲ್ಲ ಯುವ ಜನಾಂಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದರೆ ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಯುವಕ ಎದ್ದು ನಿಂತು ಒಂದು ಮಾತನ್ನ ಹೇಳಿದ, ಏನು ಸ್ವಾಮೀಜಿ, ಭಾರತ ಅಂದ್ರೆ ಗೊತ್ತಿಲ್ವೇನು? ಭಾರತ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಭಾರತ. ಅವರ ದೃಷ್ಟಿಯೊಳಗೆ ಇಷ್ಟೇ. ಆದರೆ ಬಲ್ಲವರ ದೃಷ್ಟಿಯೊಳಗೆ ಇದಕ್ಕೊಂದು ಅರ್ಥವನ್ನ ಕೊಟ್ಟಾರ. ಬ್ರಹ್ಮ ವಿದ್ಯಾಯ ರಮತೆ ಇತಿ ಭಾರತ. ಬ್ರಹ್ಮಜ್ಞಾನದ ಅರಿವಿನ ಸಂಪತ್ತಿನ ಸಮೃದ್ಧ ಭಾರತ ಇದು. ಭಾ ಅಂದ್ರೆ ಪ್ರಕಾಶ, ಭಾ ಅಂದ್ರೆ ಬೆಳಕು, ಭಾ ಅಂದ್ರೆ ಜ್ಯೋತಿ, ಭಾ ಅಂದ್ರೆ ಪರಂಜ್ಯೋತಿ. ರಥ ಅಂದ್ರೆ ಕೂಡುವಂತಹದ್ದು. ಬೆಳಕನ್ನ ಕೂಡುವ ಸನ್ಮಾರ್ಗದ ಆಧ್ಯಾತ್ಮದ ಅರಿವಿನ ಬೆಳಕನ್ನು ತೋರುವುದೇ ಅದು ಭಾರತ. ಭಾರತ, ಭಾರತ. ಭಾ ಎಂದರೆ ಭಾವಶುದ್ಧಿಯ ಅನುಭಾವಿಗಳು. ರ ಎಂದರೆ ರಾಗರಹಿತ ಯೋಗಿಗಳು, ಶಿವಯೋಗಿಗಳು. ತ ಎಂದರೆ ತತ್ವವರಿತ ತತ್ವಜ್ಞಾನಿಗಳು ಈ ದೇಶದೊಳಗೆ ಹುಟ್ಟಿದ್ರು ಅಂತ ತಿಳ್ಕೊಂಡೆ ಈ ನೆಲಕ್ಕೆ ಭಾರತ 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 ಅನ್ನುವಂತ ಹೆಸರು ಬಂತು. ಇದು ಎಂಥ ಪವಿತ್ರವಾದ ರಾಷ್ಟ್ರ. ಪುರಾಣದೊಳಗೆ ಗುರುಲಿಂಗ ಕವಿಗಳು ಬರೀತಾರೆ, ದೇವಲೋಕದಿಂದ ಶಿವಲೋಕದಿಂದ ನಂದೀಶ್ವರ ಹೊರಟಿರುವಾಗ ಅನಂತ ದೇಶಗಳನ್ನ, ಅನಂತ ಪುಣ್ಯಕ್ಷೇತ್ರಗಳನ್ನ ನೋಡ್ತಾ 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 ಶಿವನ ಅಪ್ಪಣೆಯಂತೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯಲ್ಲಿ ಭಕ್ತಿಗೆ ಹೆಸರಾಗಿರುವಂತ, ಧರ್ಮಕ್ಕೆ ಹೆಸರಾಗಿರುವಂತ, ಸಂಸ್ಕೃತಿಗೆ ಹೆಸರಾಗಿರುವಂತ, ಸಂಸ್ಕಾರಕ್ಕೆ ಹೆಸರಾಗಿರುವಂತ ಭಾರತ ದೇಶದತ್ತ ನಂದೀಶ್ವರ ಸಾಗಿ ಬಂದ. ಎಂತ ಹೆಮ್ಮೆಯ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಇದು ಸುಮ್ಮನೆ ದೊಡ್ಡದನಿಸ್ಕೊಂಡಿಲ್ಲ. ಇನ್ನೂ ಒಂದು ಮಾತನ್ನು ನಿಮ್ಮ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ಹಂಚಿಕೊಳ್ತೇನೆ. ಇಡೀ ವಿಶ್ವದಲ್ಲಿ ತಾಯಿಯ ಸ್ಥಾನದಲ್ಲಿ ಇಟ್ಟು ಗೌರವಿಸುವಂತ ಏಕೈಕ ರಾಷ್ಟ್ರ ಭಾರತ ರಾಷ್ಟ್ರ. ನಾವೆಲ್ಲ ಭಾರತ ಮಾತೆಯನ್ನ ಗೌರವಿಸುವಾಗ ಅವ್ವ ಅಂತ ಗೌರವಿಸ್ತೇವೆ, ಮಾತೆ ಅಂತ ಗೌರವಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನುವಂತ ಜೈ ಜೈಕಾರವನ್ನ ಮಾಡ್ತೇವೆ. ಈ ನುಡಿಯನ್ನ ವಿಶ್ವದ ಯಾವ ರಾಷ್ಟ್ರದವರು ಕೂಡ ತಮ್ಮ ರಾಷ್ಟ್ರಕ್ಕೆ ಬಳಸಿಕೊಂಡಿಲ್ಲ. ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸಲ್ಪಡುವಂತ ಏಕೈಕ ದೇಶ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ನಾವು ಹೆಂಗ ಭಾರತ್ ಮಾತಾ ಕಿ ಜೈ ಅಂತೇವೆ, ಹಂಗ ಅವರು ಇಂಗ್ಲೆಂಡ್ ಮಾತಾ ಕಿ ಜೈ ಅಂದಿಲ್ಲ, ಅಮೇರಿಕಾ ಮಾತಾ ಕಿ ಜೈ ಅಂದಿಲ್ಲ, ಜಪಾನ್ ಮಾತಾ ಕಿ ಜೈ ಅಂದಿಲ್ಲ, ರಷ್ಯಾ ಮಾತಾ ಕಿ ಜೈ ಅಂದಿಲ್ಲ, ಚೀನಾ ಮಾತಾ ಕಿ ಜೈ ಅಂದಿಲ್ಲ, ಪಾಕಿಸ್ತಾನ್ ಮಾತಾ ಕಿ ಜೈ ಅಂದಿಲ್ಲ. ಒಂದೇ ಒಂದು ರಾಷ್ಟ್ರ ಇಡೀ ವಿಶ್ವದೊಳಗೆ. ಅದಕ್ಕಾಗಿ ಈ ರಾಷ್ಟ್ರಕ್ಕೊಂದು ಬಹುದೊಡ್ಡ ಗೌರವ. ಮೊನ್ನೆ ಒಂದು 15 ದಿನಗಳ ಹಿಂದೆ ಇನ್ಸ್ಟಾಗ್ರಾಮಿನಲ್ಲಿ
ಒಂದು ಸಂದರ್ಭವನ್ನು ನಾನು ನೋಡಿದೆ ನನ್ನ ಮೊಬೈಲ್ನೊಳಗೆ. ನನಗೆ ಬಹಳ ಅಚ್ಚರಿ ಆಯಿತು. ನನ್ನ ನೋಟ್ ಬುಕ್ಕಿನಲ್ಲಿ ಆ ವಿಷಯವನ್ನು ನೋಟ್ ಮಾಡಿಕೊಂಡೆ. ಅದರೊಳಗೆ ಏನು ಚಲೋ ಸಿಗ್ತದ ಅದನ್ನು ನೋಟ್ ಮಾಡ್ಕೋಬೇಕು. ನಮ್ಮ ಹುಡುಗರಿಗೆ ಈ ರೂಢಿ ಬರಬೇಕು. ಮೊಬೈಲ್ನಾಗ ಚಲೋದೆಲ್ಲ ಕೈ ಬಿಡ್ತಾರ, ಕೆಟ್ಟದ್ದಟ್ಟ ಹಿಡ್ಕೊಂಡು ಕುಂದಿರ್ತಾರೆ. ಹಂಗಾಗಿ ಸಮಾಜ ಕೆಡಾಕತ್ಯದ. ಅದರೊಳಗೆ ಏನೆಲ್ಲ ಸಿಗ್ತದೆ ಹುಡುಕಬೇಕು, ಕೆದಕಬೇಕು, ನೋಡಬೇಕು. ಎಷ್ಟು ಅದ್ಭುತ! ಅಲ್ಲಿ ನಾನು ನೋಡಿ ಬೆರಗಾದೆ. ಒಬ್ಬ ವಿದೇಶದ ಅಮೇರಿಕಾದ ಹೆಣ್ಣು ಮಗಳು ತನ್ನ ಮಗುವಿಗೆ ಇಂಡಿಯಾ ಅಂತ ಹೆಸರಿಟ್ಟಾಳ. ನೀವು ನೋಡಿರ್ಬೇಕಲ್ಲ, ಆ ತಾಯಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಇಂಡಿಯಾದೊಳಗೆ ಇಟ್ಟು ಮಂದಿ ಅದೀವಿ, ಯಾರಾದರೂ ಇಟ್ಟಿದ್ದು ಒಂದು ಉದಾಹರಣೆ ಇದ್ರೆ ಹೇಳ್ರಿ ನನಗೆ. ಹುಡುಕ್ಯಾಡಿ ಹೆಸರಿಡ್ತಾರೆ. ನಿಮ್ಮ ಮಗುವಿಗೆ ಹೆಸರಿಡಬೇಕೇ? ಅವು ಪುಸ್ತಕ ಬಂದಾವ್ರಿ. ಮುಂದೆ ಪ್ರಶ್ನೆ ಅದ, ನೀವು ಸಪ್ನಾ ಬುಕ್ ಸ್ಟಾಲಿಗೆ ಹೋದ್ರೆ ಅಲ್ಲಿ ಇಟ್ಟಿರ್ತಾರೆ, ನಿಮ್ಮ ಮಗುವಿಗೆ ಹೆಸರಿಡಬೇಕೇ? ಅದ್ರಾಗ ಒಂದು 1008 ಹೆಸರು ಬರ್ದಾರೆ. ಬರೀ 2 ಅಕ್ಷರದ ಹೆಸರು, 3 ಅಕ್ಷರ ಅನ್ನಕ್ಕಾಗಲ್ಲ ನಮ್ಮ ಮಂದಿಗೆ. ಮುಂದೆ ಬರ್ತಾ 1 ಅಕ್ಷರ ಬಂದರೂ ಬರ್ಬೋದು. ABCD ಅಂತ ಇಟ್ಟರು ಇಡ್ಬೋದು, ಅಥವಾ ನಂಬರ್ 1, ನಂಬರ್ 2, ನಂಬರ್ 3 ಹಿಂಗೂ ಇಡ್ಬೋದು. ಅಚ್ಚರಿಯ ಮಾತು. ನಾನು ಬೆರಗಾದ ಒಂದು ಕ್ಷಣ ಆ ತಾಯಿಗೆ ಮನಸ್ಸಿನಿಂದ ಆತ್ಮೀಯತೆಯ ಧನ್ಯವಾದಗಳನ್ನು ಹೇಳಿದೆ. ನಾನೊಂದು ಮೆಸೇಜ್ ಕೊಟ್ಟೆ, ಆ ತಾಯಿಗೆ ಧನ್ಯವಾದವನ್ನು ಕಳಿಸಿದೆ. ತನ್ನ ಹೆಣ್ಣು ಮಗುವಿಗೆ ಇಂಡಿಯಾ ಅಂತ ಹೆಸರಿಟ್ಟಾಳ. ಎಷ್ಟು ಖುಷಿ ಆಗ್ತದಲ್ಲ! ಅಮೇರಿಕಾದ ಹೆಣ್ಮಗಳು. ಅಲ್ಲೊಬ್ರು ಕೇಳಿ, ಬೇಬಿ ವಾಟ್ ಈಸ್ ಯುವರ್ ನೇಮ್ ಕರೆದು ಕೇಳಿದ ಬೆಳೆ, ಮೈ ನೇಮ್ ಈಸ್ ಇಂಡಿಯಾ ಅಂತದು. ನನ್ನ ಹೆಸರು ಇಂಡಿಯಾ ಅಂದಗಳೇ ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಅವ್ರ ಅವ್ವನನ್ನು ಕೇಳಿದ, ನಿಮ್ಮ ಈ ಮಗುವಿಗೆ ಇಂಡಿಯಾ ಅಂತ ಯಾಕೆ ಹೆಸರಿಟ್ಟಿರಿ ಅಂದ್ರೆ, ಆ ತಾಯಿ ಹೇಳ್ತಾಳ, ಇಂಡಿಯಾ ಈಸ್ ಎ ಗಾಡ್. ಇಂಡಿಯಾ ಅಂದ್ರೆ ನನ್ನ ಪಾಲಿಗೆ ಅದು ದೇವರು ಅಂದ್ರ ಹೆಣ್ಮಗಳು, ಅಮೇರಿಕಾದ ಹೆಣ್ಮಗಳು. ಭಾರತ ಅಂದ್ರೆ ನನಗೆ ದೇವರು. ಇಂಡಿಯಾ ಈಸ್ ಎ ಸ್ಪಿರಿಚುವಲ್ ವಿಸ್ಡಮ್ ಕಂಟ್ರಿ. ಭಾರತ ಅಂದ್ರೆ ಅದು ಆಧ್ಯಾತ್ಮದ ಅದ್ಭುತವಾದ ರಾಷ್ಟ್ರ. ಅಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ಸತ್ಪುರುಷರು, ಶರಣರು, ಸಂತರು, ಅವಧೂತರು, ಆರೂಢರು, ಸಿದ್ಧರು, ಸಾಧ್ಯರು, ಶಿವಯೋಗಿಗಳು, ದಾಸರು, ಪರಮಹಂಸರು, ವಿಜ್ಞಾನಿಗಳು, ಸುಜ್ಞಾನಿಗಳು, ತತ್ವಜ್ಞಾನಿಗಳು, ತಂತ್ರಜ್ಞಾನಿಗಳು ಅವತಾರವನ್ನು ತಾಳಿರುವಂತ ರಾಷ್ಟ್ರ ಆಗಿರುವುದರಿಂದ ನನ್ನ ಮಗಳು ಕೂಡ ಇಂಡಿಯಾದಂತೆ ಬೆಳಗಬೇಕು ಅಂತ ತಿಳ್ಕೊಂಡ ನನ್ನ ಮಗುವಿಗೆ ನಾನು ಇಂಡಿಯಾ ಅನ್ನುವಂತ ಹೆಸರಿಟ್ಟೀನಿ ಅಂದಾಗ ನಾವೆಲ್ಲ ಭಾರತೀಯರು ಇವತ್ತು ವಿಚಾರ ಮಾಡಬೇಕು. ನಮ್ಮ ದೇಶದ ಘನತೆ, ಅದಕ್ಕಾಗಿ ವಿಶ್ವದೊಳಗ ವಿಶ್ವಗುರು ಭಾರತ, ವಿಶ್ವಗುರು ಬಸವಣ್ಣ. ವಿಶ್ವದೊಳಗ ವಿಶ್ವಗುರು ಭಾರತ, ವಿಶ್ವಗುರು ಬಸವಣ್ಣ. ಇದನ್ನು ಮರಿಬಾರದು. ಒಬ್ಬ ಹಿಂದಿ ಕವಿ ಬಹಳ ಚಂದ ಒಂದು ಮಾತು ಹೇಳ್ಯಾನ, ದೇಶ ಮಹಾನ್ ನಹಿ ಬಂತಾ मोटर कारों से, देश महान नहीं बनता मोटर कारों से, देश महान नहीं बनता महल मीनारों से, देश महान नहीं बनता फिल्मी तारे सितारों से, देश महान नहीं बनता ऊंचे भाषणों से, देश महान बनता है शरण संत महात्माओं से, ऊंचे आचार विचारों से, ऊंचे आचार विचारों से. ಈ ದೇಶ ಯಾವಾಗ ದೊಡ್ಡದಾಗ್ತದಂದ್ರೆ, ದೊಡ್ಡ ದೊಡ್ಡ ಕಾರುಗಳು ಈ ದೇಶದೊಳಗೆ ಓಡಾಡಿದರೆ ದೊಡ್ಡದಾಗೋದಿಲ್ಲ. ದೊಡ್ಡ ದೊಡ್ಡ ಚೌಪದಿ ರಸ್ತೆಗಳು ಈ ದೇಶದೊಳಗೆ ನಿರ್ಮಾಣ ಆದಾಗ ದೊಡ್ಡದಾಗೋದಿಲ್ಲ. ಈ ದೇಶದೊಳಗೆ ದೊಡ್ಡ ದೊಡ್ಡ ಮಹಡಿಯ ಮನೆಗಳನ್ನ, ಅರಮನೆಯಂತ ಮಹಲುಗಳನ್ನ ಕಟ್ಟಿದಾಗ ಇದು ದೊಡ್ಡದಾಗೋದಿಲ್ಲ. ಈ ದೇಶದೊಳಗ ನಟ ನಟಿಯರು ಏನೇನೋ ಮಾಡ್ತಾ ಓಡಾಡಿದ್ರೆ ಈ ದೇಶ ದೊಡ್ಡದಾಗೋದಿಲ್ಲ. ಈ ದೇಶದೊಳಗ ಉದ್ದುದ್ದ ಭಾಷಣಗಳನ್ನ ಮಾಡಿದ್ರ ಈ ದೇಶ ದೊಡ್ಡದಾಗೋದಿಲ್ಲ. ಈ
ಈ ದೇಶ ಯಾವಾಗ ದೊಡ್ಡದಾಗ್ತದಂದ್ರ ಈ ದೇಶದೊಳಗ ಶರಣರು, ಸಂತರು, ಮಹಾತ್ಮರು, ಅವಧೂತರು, ಆರೂಢರು, ಸತ್ಪುರುಷರು, ಶಿವಯೋಗಿಗಳು ಇಲ್ಲಿ ಅವತಾರವನ್ನು ತಾಳಿದ್ರು ಅಂತ ತಿಳ್ಕೊಂಡ ಈ ದೇಶ ದೊಡ್ಡದಾಗ್ತದ. ಈ ದೇಶದೊಳಗಿರುವಂತ ಆಚಾರ ವಿಚಾರಗಳಿಂದ ಈ ದೇಶ ದೊಡ್ಡದಾಗ್ತದೆ. ಅದಕ್ಕಾಗಿ ಭಾರತ ದೇಶ ಇದು ದೇವರ ಮನೆ ಅಂದಾರ. ಇದನ್ನ ಅಂದವರು ಭಾರತೀಯರಲ್ರಿ, ನಮಗೆ ಗೊತ್ತೇ ಇಲ್ಲ ಇದ್ರ ಕಿಮ್ಮತ್ತ. ದೇಶದ ಕಿಮ್ಮತ್ತು ಬಹಳ ಮಂದಿಗೆ ಗೊತ್ತೇ ಇಲ್ಲ, ಆದರೂ ನಾವು ಭಾರತೀಯರು. 15ನೇ ತಾರೀಕು ಅಟ್ಟ ನೆನಪಾಗ್ತದೆ, ಅದು ಮುಂಜಾನೆ 9 ತನ. 10 ಗಂಟೆಗೆ ಎಲ್ಲ ಮರೆತು ಹೋಗ್ತದೆ. ಮತ್ತೆ ಅದು ಜನಗಣ ಮನ ಅನ್ನುವಾಗ ಅಟ್ಟ ಒಂದು ಸೆಲ್ಯೂಟ್ ಹೊಡೆದು ಮನೆ ಕಡೆ ಕೈ ಬೀಸಿದ್ರು ಹತ್ರ ದೇಶ ಯಾರೋ ನಾವ್ಯಾರೋ. ನಮ್ಮ ವ್ಯವಸ್ಥೆಗಳ ಹಂಗದಾವ, ನಮ್ಮ ಮನಸ್ಸಿನ ಸ್ಥಿತಿಗಳ ಹಂಗದಾವ. ಯಾವನೋ ಒಬ್ಬ ವಿದೇಶದ ಅಮೇರಿಕಾದ ವ್ಯಕ್ತಿ ಬಂದಂತ, ಅವ ಬಂದು ಅಜಂತ ಎಲ್ಲೋರ ಎಲ್ಲ ನೋಡ್ಕೋತ ಖುಷಿಪಟ್ಟ. ಏನು ಅಜಂತ ಎಲ್ಲೋರದ ಗುಹೆಗಳು, ಏನು ಅದ್ಭುತ ಅದ್ಭುತ ಅದ್ಭುತ, ವಂಡರ್ 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 ಅನ್ಕೋತ ಹೊರಗೆ ಬಂದಾಗ ಅಲ್ಲೊಬ್ಬವ ಈ ಒತ್ತೋ ಬಂಡಿಯೊಳಗೆ ಶೇಂಗಾ ಕಡಲೆ ಬೀಜ ಮಾರ್ತಾರಲ್ಲ, ಶೇಂಗಾ. ಈ ಕಡೆ ಶೇಂಗಾ ಅಂತೀರಲ್ಲ, ಕಲಬುರಗಿ ಭಾಗದೊಳಗೆ ಏನಂತೀರಿ? ಶೇಂಗಾನೇ. ಇದು ಪೂರ್ಣ ರಾಯಚೂರು ಬಳ್ಳಾರಿ ನಮ್ದೆಲ್ಲ ಒಂದ. ನೀವು ಆ ಕಡೆ ಹೋಗ್ರಿ, ಬಾಗಲಕೋಟೆ ದಾಟಿ ಬೆಳಗಾವ್ ಕಡೆ, ಅವ್ರಿಗೆ ಶೇಂಗಾ ಅಂದ್ರೆ ಗೊತ್ತಾಗಲ್ಲ. ಅವರು ಕನ್ನಡದವರೇ, ಅವ್ರಿಗೆ ಶೇಂಗಾ ಅಂದ್ರೆ ಗೊತ್ತಾಗಲ್ಲ. ಬೊಮ್ಮುಕಾಯಿ ಅಂತಾರ ಅವ್ರು. ಏನಂತಾರ್ರಿ? ಬೊಮ್ಮುಕಾಯಿ. ನೆನ್ಪಿಟ್ಕೋರಿ ಇದನ್ನ. ಬೆಳಗಾವ್ ಕಡೆ ಹೋದ್ರೆ ಬೊಮ್ಮುಕಾಯಿ ಅಂತ ಕೇಳ್ರಿ ನೀವು. ನಮ್ಮ ಕಡೆ ಅದು ಗೊತ್ತಾಗಲ್ಲ. ಭಾಳ ಮಜಾ ಅದ ಭಾಷೆ, ಭಾಳ ವೈವಿಧ್ಯತೆಯಿಂದ ಕೂಡ್ಯದ ನಮ್ಮ ಕನ್ನಡದ ಭಾಷೆ. ಆದರೂ ನಮ್ಮದು ಶಾಸ್ತ್ರೀಯ ಭಾಷೆ. ಭಾಳ ವಿಶೇಷ ಅಂದ್ರೆ ಆ ಶೇಂಗಾ ಮಾರುವ ಬಂಡಿಯ ಬಳಿಯಲ್ಲಿ ಬಂದು ಆ ಯಜಂತ ಎಲ್ಲೋರ ಎಲ್ಲ ನೋಡಿಕೊಂಡು ಫೋಟೋ ಗಿಟ್ಟ ಕ್ಲಿಕ್ ಮಾಡಿಕೊಂಡು ಹೊರಗೆ ಬಂದಿರುವಂಥ ಆ ಅಮೇರಿಕಾದ ವ್ಯಕ್ತಿ ಅವನನ್ನು ಕೇಳಿದ್ನಂತೆ, ಹೂ ಈಸ್ ಫೌಂಡರ್, ಇದನ್ನು ಕಟ್ಟಿದವ್ರು ಯಾರು ಅಂತ ಕೇಳಿದ್ಗಳೇ ಅವ ಅಂದ, ಮುಜೆ ಮಾಲೂಮ್ ನೈ ಅಂದವ. ಯಾಕಂದ್ರೆ ಶೇಂಗಾ ಮಾರಕ್ಕೆ ಸಾಬ್ರವ್ ನಿಂತಿದ್ದ ಅಲ್ಲಿ. ಅವ ಅಂದ, ಮುಜೆ ಮಾಲೂಮ್ ನೈ. ಇವ ತಿಳ್ಕೊಂಡ ಇದನ್ನು ಕಟ್ಟಿದವನ ಹೆಸರು ಅದೇ ಇರಬೇಕು ಅಂತ ತನ್ನ ಡೈರಿಯೊಳಗೆ ನೋಟ್ ಮಾಡ್ಕೊಂಡಂತ. ಅಜಂತ ಎಲ್ಲೋರ ಫೌಂಡರ್ ಮುಜೆ ಮಾಲೂಮ್ ನಹಿ. ಹಿಂಗದ ನಮ್ಮ ದೇಶದ ವ್ಯವಸ್ಥೆ. ಉಳಿದದ್ದೆಲ್ಲ ಉದ್ರಿ ಮಾತಾಡ್ತೀವಿ ನಾವು, ನಮಗೆ ಭಾಳ ಗೊತ್ತಿಲ್ಲ. ನಿಮ್ಗೆ ಹೇಳ್ತೀನಿ, ಬರ್ಕೊಂಡ ನೋಟ್ ಮಾಡ್ಕೊಂಡ. ಹಾಂಗ ಬಾದಾಮಿಗೆ ಬಂದ. ಬಾದಾಮಿಯ ಗುಹೆಯನ್ನು ನೋಡಿದ. ಎಲ್ಲ ನೋಡಿ ಹೊರಗೆ ಬರೋತ್ತಿಗೆ ಅಲ್ಲಿ ಒಬ್ಬ ಈ ಪ್ಯಾರಲಣ್ಣು ಮಾರ್ಕೋತ ಕೂತಿದ್ದ. ಅವನ್ನ ಹೋಗಿ ಕೇಳಿದ್ನಂತ, ಹೂ ಈಸ್ ಫೌಂಡರ್? ಅವನು ಹೇಳಿದ, ಮುಜೆ ಮಾಲೂಮ್ ನೈ. ಹಣ್ಣು ಮಾರೋನು ಅವನ ಕೂತಿದ್ದ. ನೋಡ್ರಿ ನೀವು, ಅವರ ಮುಂದಿರ್ತಾರೆ ಎಲ್ಲ ಕಡೆ. ಇವ ಮತ್ತು 2ನೇ ಹೆಸರು ಅದನ್ನೇ ನೋಟ್ ಮಾಡ್ಕೊಂಡ. ಅವ್ನಿಗಿಟ್ಟು ಆಶ್ಚರ್ಯ ಆಯಿತು. ಅದನ್ನು ಕಟ್ಟಿಸಿದವನು ಇವನೇ, ಇದನ್ನು ಕಟ್ಟಿಸಿದವನು ಮುಜೆ ಮಾಲೂಮ್ ನೈ. ಹಾಂಗ ಬೆಂಗಳೂರಿಗೆ ಬಂದ. ಮೆಜೆಸ್ಟಿಕ್ ಇಳಿದು ನೇರವಾಗಿ ವಿಧಾನಸೌಧದ ಮುಂದೆ ಬಂದು ನೋಡಿದ. ವಾಹ್, ಏನು ವಿಧಾನಸೌಧ! ಅಮೇರಿಕಾದವನಿಗೆ ಭಾಳ ಆಶ್ಚರ್ಯ ಆಯಿತು. ಎಲ್ಲ ನೋಡ್ಕೊಂಡು ಹೊರಗೆ ಬರೋತ್ತಿಗೆ ಅಲ್ಲಿ ಈ ಸೌತೆಕಾಯಿ ಮಾರವ ನಿಂತಿದ್ದ. ಉದ್ದುದ್ದು ಸೌತೆಕಾಯಿ ಮಾರ್ತಿರ್ತಾರೆ ಅಲ್ಲೆಲ್ಲ, ಪಪ್ಪಾಯಿ, ಸೌತೆಕಾಯಿ ಪೀಸ್. ನಮ್ಮ ಮಂದಿ ಮನೆಯಾಗಿದ್ದರು ತಿನ್ನಂಗಿಲ್ಲ, ಬೆಂಗಳೂರಿಗೆ ಹೋದ್ರೆ ತಿಂತಾವ ಇವು. ಇಟ್ಟು ಶಾಣೆ ಮಂದಿ ಅದಾವ. ಮನ್ಯಾಗ ಸೌತೆಕಾಯಿ ಅದಾವ, ಒಂದು ದಿನ ತಿಂದಿಲ್ಲ ಇವರು. ಅಲ್ಲಿದೇನು ರುಚಿ ಇರ್ತದೋ ಬೆಂಗಳೂರಾಗ 5 ರೂಪಾಯಿ ಕೊಟ್ಟು ತಗೋತಾರೆ ಕೈಯಾಗ. ಅದನ್ನ ಹಿಡ್ಕೊಂಡು ತಿನ್ನೋದ ಒಂದು ಚಂದ. ನಮ್ಮ ಮಂದಿದು ಮಜಾ ಅದ ರೀ. ಇದ್ದೂರಾಗ ಶೇಂಗಾ ತಿನ್ನಲ್ಲ. ಆ ಬಸವನ ಗುಡಿಯಾಗ ಜಾತ್ರೆ ಆಗ ಮುಂದೆ ಹೋಗಿ ಶೇಂಗಾ ತಿಂತಾವ ಒಂದು ಸೇರು ತೊಗೊಂಡು. ಹೌದಲ್ಲ? ಭಾಳ ಪ್ರಾಕ್ಟಿಕಲ್ ಮಾತುಗಳು ಹೇಳ್ತೀನಿ ನಾನು. ನಿಮ್ಗೆ ಹೇಳ್ತೀನಿ, ಅಲ್ಲಿ ಹೊರಗೆ ಬಂದ ಸೌತೆಕಾಯಿ ಮಾರವ ಇದ್ದ. ಹೂ ಈಸ್ ಫೌಂಡರ್? ಅವನಿಗೇನು ಗೊತ್ತ್ರಿ? ಕೆಂಗಲ್ಲ ಹನುಮಂತರಾಯ ಅಂತ ಅವ್ರಿಗೇನು ಗೊತ್ತು ಪಾಪ. ಓದ್ದವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ, ಅದ್ರೊಳಗೆ ಕುಂತವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ. ಅದ್ರಾಗೇನು ಕುಂತಾರಲ್ಲ ಅವ್ರಿಗೆ ಗೊತ್ತಿಲ್ಲ, ಎಷ್ಟೋ ಮಂದಿಗೆ ಗೊತ್ತಿಲ್ಲ.
ಅದಕ್ಕೆ ಸಿದ್ದರಾಮಯ್ಯ ಕನ್ನಡದಾಗ ಪಾಠ ಮಾಡೇ ಮಾಡ್ತಾನ, ಸ್ವರ್ಣ ದೀರ್ಘ ಸಂಧಿ ಹೇಳ್ತಾನ, ಕನ್ನಡದ ಮೂಲಾಕ್ಷರ ಹೇಳ್ತಾನೆ. ಯಾಕಂದ್ರೆ ಇವು ಹಸಿ ದೊಡ್ಡ ಅವತ್ತು ಗೊತ್ತದಾವು. ಇಂಥವ್ರನ್ನ ನಾವು ಆರಿಸಿ ಕಳಿಸೀವಿ. ನಾವೇನು ಹಗರದೀವೇನು? ಅತಿರಥ ಮಹಾರಥರನ್ನ ಆರಿಸಿ ಕಳಿಸೀವಿ ನಾವು. ಊರು ಉಡಾಡ್ರು, ಊರು ಬದ್ಮಾಸ್ರು ಎಲ್ಲಿ ಅದಾರ ಅಂದ್ರೆ ವಿಧಾನಸೌಧದಾಗ, ಲೋಕಸಭೆಯೊಳಗ ಅದಾರ. ಅಂಥವ್ರು ಇರೋ ತನ ನಾವು ಉದ್ಧಾರ ಆಗಂದ್ರೆ ಎಂದು ಉದ್ಧಾರ ಆಗೋದು ನಾವೆಲ್ಲ? ಎಲ್ಲಿ ಹುಡುಕೋದು ಆದರ್ಶ? ಬಸವಣ್ಣನಂತ ಪ್ರಧಾನಮಂತ್ರಿಯನ್ನು ಹುಡುಕೋದೆಲ್ಲಿ? ಬಸವಣ್ಣನಂತ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಿದ ಮಹಾನುಭಾವರನ್ನು ಹುಡುಕೋದೆಲ್ಲಿ? ಈ ಸೇವೆ ಒಂದು ಬದುಕಿನ ಅವಕಾಶ ಅಂತ ತಿಳ್ಕೊಂಡು ಸೇವಾ ಭಾವನೆಯಲ್ಲಿ ಬದುಕುವವರನ್ನ ಹುಡುಕೋದು ಎಲ್ಲಿ ಸಮಾಜದೊಳಗ? ವಿಚಾರ ಮಾಡ್ಬೇಕಲ್ಲ. ಇವ ಬಂದ, ಅವನು ಕೇಳಿದ ಸೌತೆಕಾಯಿ ಮಾರಾಮ, ಅವನು ಸಾಬನ ಇದ್ದ. ಅವ ಅಂದ ಮುಜೆ ಮಾಲೂಮ್ ನೈ. ಇವ ಅಂದ 1 2 3, ಇವು ಮೂರನ್ನು ಕಟ್ಟಿದವ ಅವನೇ ಮುಜೆ ಮಾಲೂಮ್ ನೈ. ಹಿಂಗ ನೋಟ್ ಮಾಡಿಕೊಂಡು ವಿಧಾನಸೌಧದ ಆ ಸರ್ಕಲ್ ಅದ ಅಲ್ರಿ, ಆ ಸರ್ಕಲ್ ದಾಟಿ ಹಿಂಗ ಕೋರ್ಟ್ ಸರ್ಕಲ್ ಕಡೆ ಹಿಂಗ ಬರ್ತಿದ್ದ. ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು. ಏನಾಗಿತ್ತು? ಒಂದು ಆಕ್ಸಿಡೆಂಟ್ ಆಗಿತ್ತು. ಅಲ್ಲೊಂದು ಡೆಡ್ ಬಾಡಿ ಬಿದ್ದಿತ್ತು. ಜನರೆಲ್ಲ ಗುಂಪುಗೂಡಿ ನಿಂತಿದ್ರು. ಇದೇನು ಗಲಾಟೆ ಅಂತ ಅವ ಆ ಗುಂಪಿನ ನಡುವೆ ಹೇಂಗ ಸುರಿಗೆ ಹೋಗಿ ಹೇಂಗ ನೋಡಿದ. ಇವ ಯಾರು ಅಂತ ಕೇಳಿದ. ನಾವು ಮಗ್ಳಿದ್ದ ಹೇಳಿದ ಮುಜೆ ಮಾಲೂಮ್ ನೈ. ಅವಾಗ ಅವ ಅನ್ನಂತ ಇವ್ ಮೂರು ಕಟ್ಟಿಸಿದೇವ್ ಇವನ ಅಂತ ತಿಳ್ಕೊಂಡು ಅವಾಗ ಇವ ಸೆಲ್ಯೂಟ್ ಹೊಡೆದ್ನಂತ. ಇಲ್ಲಿ ಬಂದು ಸತ್ನಲ್ಲಪ್ಪ ಇವ. ಅಜಂತ ಎಲ್ಲೋರ ಹೆಂಗ ಬೇವಾರಿಸಿ ಹೆಣ ನೋಡಿ ಅದನ್ನು ಮುಜೆ ಮಾಲೂಮ್ ನೈ ಅಂತ ಇವ ತಿಳ್ಕೊಂಡಾನಲ್ಲ, ಹಂಗ ಈ ದೇಶದಾಗಿದ್ದವರೆಲ್ಲ ನಮ್ಮ ದೇಶವನ್ನು ಹಿಂಗ ತಿಳ್ಕೊಂಡಿ. देश महान बनता है ऊंचे आचार विचारों से, शरण संत महात्माओं से, पवित्र ग्रंथों से, पवित्र पुण्य तीर्थों से, पवित्र ಶರಣ ಸಂಸ್ಕೃತಿಯೋ ಸೆ. ಈ ದೇಶದ ಮಹಿಮೆ ಇದು. ಇದನ್ನು ನಾನು ಹೇಳೋದಿಲ್ಲ. ಒಬ್ಬ ಜಪಾನ್ ದೇಶದ ಶಾಂಶು ಅನ್ನುವಂಥ ವ್ಯಕ್ತಿ ಈ ಭಾರತವನ್ನು ನೋಡಾಕ ಬಂದ. ಭಾರತ ದೇಶದ ಕೀರ್ತಿಯನ್ನ ಕೇಳಿ ಇಡೀ ದೇಶವನ್ನ ಸುತ್ತುತ್ತಾ 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 ಬಂದ, ನೋಡ್ತಾ ಬಂದ. ಅವನ ವೇಷ ಬಹಳ ಅಪರೂಪ. ಸಾದಾ ಸೀದ ಬಟ್ಟೆಯೊಳಗೆ ಬಂದಿರುವಂತ ಶಾಂಶು ಜಪಾನ್ ದೇಶದ ಮನುಷ್ಯ, ಒಬ್ಬ ವಿಚಾರವಾದಿ. ವಿಚಿತ್ರ ಅಂದ್ರೆ ಆ ಶಾಂಶು ಈ ದೇಶವನ್ನ ನೋಡ್ತಾ ಓಡಾಡ್ತಾ ಇರುವಾಗ ಒಬ್ಬ ಪತ್ರಿಕಾ ಮಾಧ್ಯಮದ ವ್ಯಕ್ತಿ ಅವರನ್ನ ನೋಡಿ ಪ್ರಶ್ನೆ ಮಾಡಿದ. ಯಾಕೆ ಪ್ರಶ್ನೆ ಮಾಡಿದ ಅಂದ್ರೆ, ಶಾಂಶು ಈ ದೇಶಕ್ಕೆ ಬರುವಾಗ ಬರಿಗಾಲಿನಿಂದ ಬಂದಿದ್ದ. ಅವನ ಕಾಲೊಳಗೆ ಶೂಸ್ ಇರಲಿಲ್ಲ, ಅವನ ಕಾಲೊಳಗೆ ಚಪ್ಪಲಿಗಳಿರಲಿಲ್ಲ. ಬರಿಗಾಲ ಬಂಟನಾಗಿ ಭಾರತ ಭೂಮಿಯನ್ನ ನೋಡ್ತಾ ಸುತ್ತಾ ಆನಂದ ಪಡ್ತಾ ಇದ್ದ. ಬರಿಗಾಲಿನಲ್ಲಿ ಬಂದಿರುವ ಶಾಂಶುವನ್ನ ಒಬ್ಬ ಮೀಡಿಯಾದ ಮನುಷ್ಯ, ಪತ್ರಿಕಾ ಮಾಧ್ಯಮದ ಮನುಷ್ಯ ಅವರ ಬಳಿಗೆ ಹೋಗಿ ಅವರನ್ನು ಪ್ರಶ್ನೆ ಮಾಡಿದಂತ, ನೀವು ಜಪಾನ್ ದೇಶದಿಂದ ಬಂದೀರಿ, ಇಂಡಿಯಾವನ್ನು ನೋಡುವ ಸಲುವಾಗಿ ಬಂದೀರಿ, ಭಾರತವನ್ನು ನೋಡುವ ಸಲುವಾಗಿ ಬಂದೀರಿ. ನಿಮ್ಮನ್ನು ಬಹಳ ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಿಮ್ಮ ಕಾಲಲ್ಲಿ ಶೂಸ್ಗಳಿಲ್ಲ, ನಿಮ್ಮ ಕಾಲಲ್ಲಿ ಚಪ್ಪಲಿಗಳಿಲ್ಲ. ಯಾಕೆ ಬರಿಗಾಲಿನಿಂದ ಈ ದೇಶದೊಳಗೆ ನೀವು ಸುತ್ತುತ್ತಾ ಇದ್ದೀರಿ ಅಂತ ಕೇಳಿದ್ರ, ಶಾಂಶು ಬಹಳ ಕಿಮ್ಮತ್ತಿನ ಮಾತುಗಳನ್ನು ಹೇಳ್ಯಾನ. ಭಾರತೀಯರು ಆ ಮಾತುಗಳನ್ನು ನಮ್ಮ ಹೃದಯದೊಳಗೆ ತುಂಬಿಕೊಳ್ಳಬೇಕು, ಅಷ್ಟು ಕಿಮ್ಮತ್ತಿನ ಮಾತುಗಳು. ನಾನು ಯಾಕೆ ಈ ದೇಶದೊಳಗೆ ಬರಿಗಾಲಿನಿಂದ ಸುತ್ತಾ ಇದ್ದೇನೆ ಅಂದರೆ, ಈ ದೇಶವನ್ನು ಸುತ್ತಿದಾಗ ನನಗೆ
ಗೊತ್ತಾಗಿರುವ ಸತ್ಯ ಏನು ಅಂದ್ರೆ, ನೀವು ಭಾರತೀಯರು ಮನೆಗಳನ್ನು ಕಟ್ತೀರಿ, ಮನೆಗಳಲ್ಲಿ ಅಡುಗೆ ಮನೆಯನ್ನ ಮಾಡ್ತೀರಿ, ಬಚ್ಚಲದ ಮನೆಯನ್ನ ಮಾಡ್ತೀರಿ, ಪಡಸಾಲೆಯನ್ನ ಮಾಡ್ತೀರಿ, ಅದಕ್ಕೆ ಡೈನಿಂಗ್ ಹಾಲ್ ಅಂತ ಕರಿತೀರಿ, ಅದಕ್ಕೆ ಕಿಚನ್ ಅಂತ ಕರಿತೀರಿ, ಅದಕ್ಕೆ ಬಾತ್ರೂಮ್ ಅಂತ ಕರಿತೀರಿ. ಈ ಎಲ್ಲದರ ಮಧ್ಯದೊಳಗ ಎಷ್ಟೇ ದೊಡ್ಡ ಮನೆಯಾದರೂ ಸರಿಯೇ, ಎಷ್ಟೇ ಚಿಕ್ಕ ಮನೆಯಾದರೂ ಸರಿಯೇ, ಆ ಮನೆಯೊಳಗೊಂದು ದೇವರ ಮನೆ ಅಂತ ಮಾಡ್ತೀರಿ ಭಾರತೀಯರು. ದೇವರ ಮನೆ ಅಂತ ಒಂದು ಮಾಡ್ತೀರಿ ಭಾರತೀಯರು. ಈ ಪದ್ಧತಿ ಜಪಾನದೊಳಗಿಲ್ಲ, ಅಮೇರಿಕಾದೊಳಗಿಲ್ಲ, ಇಂಗ್ಲೆಂಡಿನೊಳಗಿಲ್ಲ. ಭಾರತ ದೇಶದೊಳಗೆ ಮಾತ್ರ ಎಲ್ಲರೂ ಮನೆಗಳಲ್ಲಿ ದೇವರ ಮನೆ ಅಂತ ಕಟ್ತೀರಿ. ಆದರೆ ಬಹಳ ಸುಧಾರಿಸಿರಿ ಅಂದರೂ ಕೂಡ ನಿಮ್ಮ ಚಪ್ಪಲಿಗಳನ್ನು ದೊಡ್ಡ ದೊಡ್ಡ ಸಿರಿವಂತರು ಡೈನಿಂಗ್ ಹಾಲ್ನಾಗ ಹಾಕೊಂಡು ಅಡ್ಡಾಡ್ತೀರಿ. ಕಿಚನ್ ಮನೆಯೊಳಗೂ ಕೂಡ ಅದನ್ನು ಬಳಸ್ತೀರಿ, ಹೊರಗಡೆ ಬಾತ್ರೂಮಿಗೂ ಬಳಸ್ತೀರಿ. ಆದರೆ ದೇವರ ಮನೆಗೆ ಹೋಗೋ ಮುಂದೆ ಚಪ್ಪಲಿ ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ. ಯಾಕೆ? ಅದು ದೇವರ ಮನೆ ಅನ್ನುವ ಗೌರವ ನಿಮಗಿದೆ. ಹಾಗೆ ನಾನು ಭಾರತ ದೇಶಕ್ಕೆ ನನ್ನ ಚಪ್ಪಲಿಗಳನ್ನು, ಶೂಸ್ಗಳನ್ನು ಯಾಕೆ ಬಿಟ್ಟು ಬಂದೀನಿ ಅಂದ್ರೆ, ನನ್ನ ಪಾಲಿಗೆ ಭಾರತ ದೇವರ ಮನೆ, ದೇವರ ಮನೆ, ದೇವರ ಮನೆ. ದೇವರ ಮನೆಯೊಳಗೆ ಯಾರಾದರೂ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ತೀರೇನು ಅಂಥೇಳಿ ಪತ್ರಕರ್ತರನ್ನು ಕೇಳಿದಾಗ ಇವರೆಲ್ಲ ಬಾಯಿ ಮೇಲೆ ಬೆರಳಿಟ್ಟುಕೊಳ್ತಾರೆ. ನಮ್ಮ ದೇಶದ ಬಗ್ಗೆ ನಮಗೆ ತಿಳಿಯದೇ ಇರುವುದನ್ನು ವಿದೇಶಿಯರು ತಿಳ್ಕೊಂಡಾರಲ್ಲ. ಇಂಡಿಯಾ ಈಸ್ ಎ ಸ್ಪಿರಿಚುವಲ್ ಕಂಟ್ರಿ. ಇದು ಆಧ್ಯಾತ್ಮದ ದೇಶ. ಅದಕ್ಕಾಗಿಯೇ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು. ಓ ಭಾರತೀಯರೇ, ನಮ್ಮನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಓ ಭಾರತೀಯರೇ, ನೀವು ಆಧ್ಯಾತ್ಮರಾಗದೆ ಈ ದೇಶ ಉದ್ಧಾರ ಆಗದು. ಬಹಳ ಚಂದ ಹೇಳ್ತಾರೆ ಅವರು. ಈ ದೇಶ ಉದ್ಧಾರ ಆಗಬೇಕು ಅಂದ್ರೆ ನೀವು ಆಧ್ಯಾತ್ಮವನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೀವು ಆಧ್ಯಾತ್ಮರಾಗದೆ ಈ ದೇಶ ಎಂದೂ ಉದ್ಧಾರ ಆಗೋದಿಲ್ಲ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಭಾರತೀಯ ಸಂಸ್ಕೃತಿಯನ್ನ ಅಮೇರಿಕಾದ ಚಿಕಾಗೋ ಪಟ್ಟಣದಲ್ಲಿ ನಡೆದಿರುವಂಥ ವಿಶ್ವ ಧರ್ಮ ಸಮ್ಮೇಳನದೊಳಗ ಪುಂಖಾನುಪುಂಖವಾಗಿ ಸಿಂಹವಾಣಿಯಿಂದ ನುಡಿದು ಬಂದಿರುವಂಥ ಭಾರತದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಅಮರವಾಣಿ ಇದು. ಓ ಭಾರತೀಯರೇ, ನೀವು ಆಧ್ಯಾತ್ಮರಾಗದೆ ಈ ದೇಶ ಉದ್ಧಾರವಾಗದು. ಇಂತಹ ಭಾರತ ದೇಶ ಎಷ್ಟು ಪವಿತ್ರ ಈ ದೇಶ. ನಾವೆಲ್ಲ ಭಾರತೀಯರಾಗಿ ಹುಟ್ಟಿದ್ದೇವೆ ಅನ್ನೋದೇ ಒಂದು ಹೆಮ್ಮೆ. ಒಬ್ಬ ಕನ್ನಡದ ಕವಿ ಭಾಳ ಚಂದ ಒಂದು ಮಾತು ಹೇಳಿದ. ಆ ಮಾತನ್ನು ಮುಂದುವರಿಸಿ ಒಬ್ಬ ತೆಲುಗು ಕವಿ ಭಾಳ ಚಂದ ಒಂದು ಮಾತು ಹೇಳ್ತಾನೆ. ಭಾರತ ಎಂದರೆ ಇದು ಕೇವಲ ಭೂಗೋಳವಲ್ಲ. ಭಾರತ ಎಂದರೆ ಇದು ಕೇವಲ ಭೂಗೋಳವಲ್ಲ. ಇದು ಕೇವಲ ಮಣ್ಣಲ್ಲ. ಶಕ್ತಿ ಕಣ, ಭಕ್ತಿ ಕಣ, ವಿರಕ್ತಿ ಕಣ, ಜೀವನ್ಮುಕ್ತಿ ಕಣ, ಜ್ಞಾನ ಕಣ, ವಿಜ್ಞಾನ ಕಣ, ಸುಜ್ಞಾನ ಕಣ, ಆಧ್ಯಾತ್ಮದ ಕಣಕಣ ಈ ಭಾರತ ಅಂತ ತಿಳ್ಕೊಂಡು ಒಬ್ಬ ಕವಿ ಬಹಳ ಚೆನ್ನಾಗಿ ಈ ಮಾತನ್ನ ಹೇಳ್ತಾನೆ. ಅದೇ ಮಾತನ್ನ ಒಬ್ಬ ತೆಲುಗು ಕವಿ ಬಹಳ ಚಂದ ಹೇಳಿದ. ಓ ಅಯ್ಯಗಾರು, ಓ ಅಮ್ಮಗಾರು, ತೆಲುಗಿನಲ್ಲಿ ಎಷ್ಟು ಚಂದ ಹೇಳ್ತಾನವ. ಓ ಅಯ್ಯಗಾರು ಅಂದ್ರೆ ಓ ಅಣ್ಣಂದಿರ, ಓ ಅಪ್ಪಂದಿರ, ಓ అమ్మగారు, ఓ తాయందిర, దేశమంటే భారతదేశమంటే మట్టిలు కాదు, దేశమంటే మనుష్యులు, దేశమంటే మనుష్యులు. ಎಷ್ಟು ಚಲೋ ಮಾತು. ಬಿಡಿಸಿ ಹೇಳ್ತೀನಿ, ನಿಮಗೆ ತಿಳಿಲಿಲ್ಲ, ತಿಳಿದಿದ್ರೆ ಜೋರು ಚಪ್ಪಾಳಿ ತಟ್ತಿದ್ರಿ, ಗೊತ್ತಾಗಿಲ್ಲ ಅಂತ ಗಪ್ ಕೂತೀನಿ. భారతదేశమంటే మట్టిలు కాదు. ಭಾರತ ದೇಶ ಅಂದ್ರೆ ಇದು ಕೇವಲ ಮಣ್ಣಿನ ಗುಡ್ಡೆಯ ರಾಶಿ ಅಲ್ಲ. ಇದು ಮಣ್ಣಲ್ಲ. ತೆಲುಗು ಕವಿ ಹೇಳ್ತಾನೆ, ದೇಶమంటే ಮನುಷ್ಯರು. ದೇಶ ಅಂದ್ರ ಮನುಷ್ಯತ್ವದ ಮನುಷ್ಯರಿಂದ ಕೂಡಿರುವಂತ ದೇಶ ಇದು. ಭಾರತ ಅಂದ್ರೆ ಮನುಷ್ಯ, ಮನುಷ್ಯ ಅಂದ್ರೆ ಭಾರತ. ಎಷ್ಟು ಚಲೋ ಮಾತಲ್ಲ.
ಸುಮ್ಮ ನೀವು ನಿಮ್ಮ ಮನೆಯೊಳಗೆ ಏನು ಮಿರರ್ ಅದಾವಲ್ಲ, ನಿಲುಗನ್ನಡಿ ಮುಂದೆ ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಕನ್ನಡಿ ಎದುರಿಗೆ ನಿಂದ್ರಿ. ನೀವು ನಿಂತ ಚಿತ್ರ ಕನ್ನಡಿಯಾಗ ಕಾಣ್ತದಲ್ಲ, ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ನೀವು ಸೇಮ್ ಇಂಡಿಯಾ ಮ್ಯಾಪ್ ನಿಂತಂಗೆ ನಿಂತಿರ್ತೀರಿ. ಹಿಂಗೆ ಸೊಂಟಕ್ಕೆ ಕೈ ಹಿಡೀರಿ, ಅದು ಭಾರತ ಆಗ್ತದೆ. ಹೌದಲ್ಲ? ಜಮ್ಮು ಕಾಶ್ಮೀರ, ಮಧ್ಯಪ್ರದೇಶ, ಕರ್ನಾಟಕ, ಕೆಳಗಡೆ ಪಾದ ಕನ್ಯಾಕುಮಾರಿ. ಸೊಂಟ ಹಿಂಗೆ ಕೈ ಹಿಡ್ಕೊಂಡಿರಿ. ಒಂದು ಕಡೆ ಗುಜರಾತ್, ಪಂಜಾಬ್, ತೆಲಂಗಾಣ ಎಲ್ಲವೂ ಬರ್ತಾ. ಹಿಂಗೆ ಹಿಡ್ಕೊಂಡು ನೋಡ್ರಿ, ಇದನ್ನು ಹೆಂಗೆ ಚಿತ್ರಣ ಮಾಡಿಬಿಡ್ರಿ. ಭಾರತ ಮ್ಯಾಪ್ ಬೇರೆ ಅಲ್ಲ, ಮನುಷ್ಯನ ರೂಪ ಬೇರೆ ಅಲ್ಲ. ಅದಕ್ಕಾಗಿ ತೆಲುಗು ಕವಿ ಬರೀತಾನ, ದೇಶಮಂಟೆ ಮಟ್ಟಿನು ಕಾದು ದೇಶಮಂಟೆ ಮನುಷ್ಯರು ವಾಸ ಮಾಡುವಂಥ ಮಾನವೀಯ ಮೌಲ್ಯಗಳಿಂದ ತುಂಬಿರುವಂಥ ರಾಷ್ಟ್ರ ಅದು ಭಾರತ ದೇಶ. ನಮ್ಮ ದೇಶದ ಮಹಾನುಭಾವರು ಎಂಥ ವಿಶಾಲ ಹೃದಯಗಳು ಅಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಂಥ ಮಾತನ್ನು ಹೇಳ್ತಾರೆ, ಸರ್ವೇ ಜನಾಃ ಸುಖಿನೋ ಭವಂತು. ಈ ಜಗತ್ತಿನೊಳಗ ಮರ್ತ್ಯಲೋಕದೊಳಗೆ ಹುಟ್ಟಿ ಬಾಳುವಂತ ಎಲ್ಲ ಮನುಷ್ಯರೂ ಕೂಡ ಸುಖದಿಂದ ಬಾಳಲಿ ಅನ್ನುವಂಥ ಅಪರೂಪದ ಅರಿವಿನ ರಾಷ್ಟ್ರ, ಮನುಷ್ಯತ್ವದ ರಾಷ್ಟ್ರ ಭಾರತ ದೇಶ. ಈ ಮಾತನ್ನು ಯಾವ ದೇಶದವರು ಹೇಳಿಲ್ಲ. ಎಲ್ಲ ದೇಶದವರು ಸಾಯಲಿ, ನಾವಷ್ಟ ಬದುಕಲಿ ಅನ್ನುವ ದೇಶಗಳು ಬಹಳ ಅದಾವ. ದೇಶಕ್ಕೆ ಬೆಂಕಿ ಹಚ್ಚುವ ದೇಶಗಳು ಬಹಳ ಅದಾವ. ಯಾವುದ್ರಾಗರ ಏನಾರ ಬಿಟ್ಟು ಕರೋನಾ ಬರಂಗ ಮಾಡುವ ದೇಶಗಳು ಬಹಳ ಅದಾವ. ಮಂದಿ ಸುಡುಗಾಡಿಗೆ ಹೋಗಲಿ, ನಾವು ಆರಾಮ ಅನ್ನುವಂಥ ದೇಶಗಳು ಬಹಳ ಅದಾವ. ಈ ದೇಶದ ಮಹತ್ವ ಏನು ಅಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲ ಜನಗಳು ಸುಖವಾಗಿರಬೇಕಂತ. ನೋಡ್ರಿ ಎಂಥ ದೊಡ್ಡ ಗುಣ, ಭಾರತೀಯರ ಗುಣ. ಸರ್ವೇ ಸಂತು ನಿರಾಮಯಃ. ಈ ಭೂಮಿಯ ಮೇಲೆ ಬದುಕುವವರೆಲ್ಲರೂ ಕೂಡ ನಿರ್ಮಲರಾಗಿ ನಿಶ್ಚಿಂತರಾಗಿ ಬಾಳಲಿ. ಎಷ್ಟು ದೊಡ್ಡ ಮಾತಿದು, ಅಪರೂಪದ ಮಾತು. ದುಃಖ ಭಾಗ್ ಭವೇತ್. ಎಲ್ಲರೂ ಆರೋಗ್ಯ ಭಾಗ್ಯದಿಂದ ಬದುಕಲಿ, ಎಲ್ಲರ ಬದುಕಿನೊಳಗಿರುವಂಥ ದುಃಖ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿದರಲ್ಲ, ಇದು ಈ ದೇಶದ ಮಹತ್ವ. ಜಂಬೂ ದ್ವೀಪದೊಳಗ ಭಾರತ ದೇಶ ಪರಮ ಪವಿತ್ರ, ಶಿವ ಅಪ್ಪಣೆ ಕೊಟ್ಟ ಇಂಥ ಪುಣ್ಯ ಭೂಮಿ ಭಾರತ ದೇಶದೊಳಗ ಕರುನಾಡು, ಕನ್ನಡ ನಾಡು. ಕನ್ನಡ ನಾಡಿನೊಳಗೊಂದು ಸಗರ ನಾಡು. ಕನ್ನಡ ನಾಡು ಸಾಮಾನ್ಯವಾಗಿರುವಂಥ ನಾಡಲ್ಲ. ಅದಕ್ಕಾಗಿಯೇ ನಮ್ಮ ನಾಡಗೀತೆಯೊಳಗ ರಾಷ್ಟ್ರಕವಿ ಕುವೆಂಪು ಬರೀತಾರೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆಯ ತನುಜಾತೆ, ಚೊಚ್ಚಲ ಮಗಳು ಯಾರು ಅಂದ್ರ ಕನ್ನಡಮ್ಮ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಆ ಮಾತೆಯ ಮಡಿಲಿನಲ್ಲಿ ಎಂತೆಲ್ಲ ಅನಗ್ಯ ರತ್ನಗಳು. ಹಾಗಾಗಿ ಒಬ್ಬ ಕನ್ನಡದ ಕವಿ ಬೇಡಿಕೊಂಡ, ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ. ಶ್ರೇಷ್ಠನಾಗಿ ಬೇಡ, ಸಗಣಿಯಾಗಿ ಹುಟ್ಟಿಸು. ಶ್ರೇಷ್ಠನಾಗಿ ಬೇಡ, ಸಗಣಿಯಾಗಿ ಹುಟ್ಟಿಸು. ತಡಕೆ ನನ್ನ ಹುಟ್ಟಿಸು,
ತಡಕೆ ನನ್ನ ಮುಟ್ಟಿಸು, ತಡಕೆ ನನ್ನ ಮುಟ್ಟಿಸು, ಮತ್ತೆ ಹುಟ್ಟಿಸು ಈ ನೆಲದಲ್ಲಿ. ಕರುನಾಡು ಸಿರಿನಾಡು ಸುರನಾಡು ಹರನಾಡು, ಕರುನಾಡು ಸಿರಿನಾಡು ಸುರನಾಡು ಹರನಾಡು, ಗುರುನಾಡು ಇದು ವರನಾಡು, ಗುರುನಾಡು ಇದು ವರನಾಡು. ಹಾ ಇದು ಸಗರನಾಡು ಶರಣರ ನೆಲೆಬೀಡು, ಇದು ಸಗರನಾಡು ಇದು ಶರಣರ ನೆಲೆಬೀಡು. ಶರಣ ಸಂತ ಮಹಂತರ ನಾಡು, ದಾಸ ಸಿದ್ಧ ಆರೂಢ ಅವಧೂತರ ನಾಡು. ಹಾ ಚಂದದ ನಾಡು ದಂದದ ಬೀಡು, ಚಂದದ ನಾಡು ಗಂಧದ ಬೀಡು, ಕನ್ನಡದ ಕಂಪಿನ ಕರುನಾಡು, ಕನ್ನಡದ ಕಂಪಿನ ಕರುನಾಡು. ಮತ್ತೆ ಹುಟ್ಟಿಸು ಇಲ್ಲಿಯ ಮಣ್ಣೆಲ್ಲವೂ ಕಲ್ಲೆಲ್ಲವೂ ಚಿನ್ನ ರನ್ನ ಹೊನ್ನ, ಇಲ್ಲಿಯ ಮಣ್ಣೆಲ್ಲವೂ ಕಲ್ಲೆಲ್ಲವೂ ಚಿನ್ನ ರನ್ನ ಹೊನ್ನ. ನದಿಗಳೆಲ್ಲವೂ ತೀರ್ಥ, ನದಿಗಳೆಲ್ಲವೂ ತೀರ್ಥ, ಮಾತೆಲ್ಲವೂ ಸವಿಜೇನು, ಮಾತೆಲ್ಲವೂ ಸವಿಜೇನು. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ. ಇಲ್ಲಿ ಆಧ್ಯಾತ್ಮದೈ ಸಿರಿಭಾನು, ಕಾಯಕವೇ ಕಾಮಧೇನು, ಕಾಯಕವೇ ಕಾಮಧೇನು. ದಾಸೋಹವೇ ದೇವಧಾಮ, ದಾಸೋಹವೇ ದೇವಧಾಮ. ಇಲ್ಲಿ ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ, ಇಲ್ಲಿ ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ. ಸಂಗೀತ ಸಾಹಿತ್ಯ ಶಿಲ್ಪಕಲೆ
ಲಲಿತ ಕಲೆಗಳ ತವರೂರು, ಲಲಿತ ಕಲೆಗಳ ತವರೂರು ಈ ಕರುನಾಡು, ಈ ಸಿರಿನಾಡು, ಈ ಕರುನಾಡು, ಈ ಸಿರಿನಾಡು. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ. ಆ ಕರುನಾಡಿನೊಳಗೊಂದು ಸಗರ ನಾಡು, ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ನೈಋತ್ಯ ದಿಕ್ಕಿಗಿರುವ ಪುಣ್ಯಪುರವೇ ಅರಳಗುಂಡಿಗೆ, ಪುಣ್ಯಪುರವೇ ಅರಳಗುಂಡಿಗೆ. ಅರಿವಿನಿಂದ ಅರಳಿದ ಅರಳಗುಂಡಿಗೆ, ಭಕ್ತಿಯಿಂದ ಅರಳಿದ ಅರಳಗುಂಡಿಗೆ, ಧರ್ಮದಿಂದ ಅರಳಿದ ಅರಳಗುಂಡಿಗೆ, ಶಿವಭಕ್ತಿಯ ಭಾವದಿಂದ ಅರಳಿದ ಅರಳಗುಂಡಿಗೆ. ಪುಣ್ಯಪುರವೇ ಅರಳಗುಂಡಿಗೆ, ಅರಳಗುಂಡಿಗೆ. ಇದು ಶಿವಭಕ್ತಿಯ ಬೀಡು, ಸುಕೃತದ ಜೋಡು, ಎದೆ ತುಂಬಿ ಹಾಡುವರಿಲ್ಲಿ ಶಿವನ ಹಾಡು, ಎದೆ ತುಂಬಿ ಹಾಡುವರಿಲ್ಲಿ ಶಿವನ ಹಾಡು. ಶರಣರು ಹುಟ್ಟಿದ ಶಿವನ ಗೂಡು, ಅದು ಶಿವನ ಗೂಡು, ಸಗರ ನಾಡಿನ ಅರಳಗುಂಡಿಗೆ ಎಂಬ ಶಿವನ ಬೀಡು, ಶಿವನ ಬೀಡು, ಶಿವನ ಬೀಡು. ಇದು ಭಕ್ತಿ ಭಾವದಿಂದ ಮೂಡಿ ಬಂದ ಮಹಾಂತನ ಹಾಡು, ಇದು ಮಹಾಂತನ ಹಾಡು. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ, ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ, ಕನ್ನಡ ತಾಯಿಯ ಮಡಿಲಲ್ಲಿ, ಕನ್ನಡ ತಾಯಿಯ ಮಡಿಲಲ್ಲಿ. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ನೈಋತ್ಯ ದಿಕ್ಕಿನಲ್ಲಿರುವಂಥ ಪುಣ್ಯಪುರ, ಅದು ಅರಳಗುಂಡಿಗೆ. ಹೆಸರೇ ಭಾಳ ಚಂದ. ಗುಂಡಿಗೆ ಅರಳಬೇಕ್ರಿ. ಗುಂಡಿಗೆ ಯಾವಾಗ ಅರಳುತ್ತದ, ಆ ಅರಳಿದ ಗುಂಡಿಗೆಯೊಳಗೆ ಶಿವನ ವಾಸ ಆಗುತ್ತದೆ. ಅದಕ್ಕಾಗಿಯೇ ಅಕ್ಕ ಮಹಾದೇವಿ ತಾಯಿ ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯಯ್ಯ ನೀನು ಅಂದಾಳ. ಒಳಗೆ ಸ್ವಚ್ಛಿದ್ರ, ಒಳಗೆ ಶುದ್ಧಿದ್ರ, ಅಂತರಂಗ ಶುದ್ಧಿ ಆದ್ರ ಅವನ ಒಲುಮೆ ಆಗ್ತದ. ಹಂಗ ಅಂತರಂಗದ ಅರಿವಿನ ಬಹಿರಂಗದ ಭಕ್ತಿಯ ಪುಣ್ಯಪುರವಾಗಿತ್ತು ಅರಳಗುಂಡಿಗೆ. ಅಂತ ಅರಳಗುಂಡಿಗೆಗೆ ಅಮರಮೂರ್ತಿಯಾಗುವಂಥ ಶರಣ ಬಸವೇಶ ನಂದೀಶ್ವರನಾಗಿ ದಯಮಾಡಿಸಿದ. ಮುಂದೆ ಯಾರ ಪುಣ್ಯ ಗರ್ಭದೊಳಗ, ಯಾವ ಮನೆಯೊಳಗ ನಾಳೆಯ ದಿನ ಅವತಾರವನ್ನು ತಾಳ್ತಾನೆ ಅನ್ನುವುದನ್ನು ನಾಳೆಯ ದಿನದ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ನಾಡಿದ್ದು ಬುಧವಾರ ಜನಿಸಿ ಬಂದ ಶರಣನ ತೊಟ್ಟಿಲ ಕಾರ್ಯವನ್ನ, ನಾಮಕರಣ ಮಹೋತ್ಸವದ ಸಂಭ್ರಮವನ್ನ ಇಲ್ಲಿ ಬುಧವಾರ ಮಾಡಲಾಗ್ತದೆ. ನಾಳೆ ಅವತರಿಸುವಂಥ ಅದ್ಭುತವಾದ ಪ್ರಸಂಗ ಸಾಲೋಕ್ಯ ಮನೆತನ, ಆದಪ್ಪ ಮಡಿಯಮ್ಮ
ಸಹೋದರ, ಮಲಕಪ್ಪ, ಸಂಗಮ್ಮ, ಈ ತುಂಬಿದ ಸಂಸಾರದೊಳಗೆ ಶರಣಪ್ಪ ಹೆಂಗೆ ಬಂದ ಅನ್ನೋದನ್ನು ಮತ್ತೆ ನಾಳೆಯ ದಿನದ ಪುರಾಣದ ಚರಿತ್ರೆಯಲ್ಲಿ ನಾವು ನೀವೆಲ್ಲ ಕೇಳೋಣ ಅನ್ನುವಂಥ ಮಾತುಗಳನ್ನು ಹೇಳಿ ಇಲ್ಲಿಯವರೆಗೆ ಶಾಂತವಾಗಿ ಕೂತ್ಕೊಂಡು ಪುರಾಣ